ಅದೇನಾಯಿತು 1985ರಿಂದ 88ರವರೆಗೆ ಸತತವಾಗಿ ಅವಾಗ 4 ವರ್ಷದ ಅವಧಿ ಇತ್ತು. ಅವಾಗ ನಾನು ಪ್ರಾರಂಭ ಮಾಡಿದೆ. 88ನೇ ವರ್ಷ ಮುಗಿದ ನಂತರ, ನಗರಸಭೆ ಅಧ್ಯಕ್ಷರಾಗಿ ಮುಗಿದ ನಂತರ ಸತತವಾಗಿ 3 ಬಾರಿ 1998 99ನೇ ಸಾಲಿಗೆ ನಾನು ಪ್ರಥಮ ಬಾರಿ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಕೂಡ ಕೆಲಸ ಆಗಿದ್ದಾರೆ. ಮಾಡಿದ್ದೇನೆ. Yes, yes. ಅದರ ಅವಧಿ ಯಾರ ಮನೆಯಲ್ಲಿ ಇದಾಗಿರ್ತದಲ್ಲ, ಮೈತ್ ಆಗಿರ್ತಾರೆ, ಅದರ ಇರ್ತಕ್ಕಂಥ ನಮ್ಮ ವಿಧಾನಸಭಾ ಸದಸ್ಯರು ತಾವು ಜೀವಿತಾವಧಿಯಲ್ಲಿ ನಂತರ ವಿಧಾನಸಭಾ ಸದಸ್ಯರು ಇದ್ದಾಗ ಮೈತ್ರಾದಪ್ಪ ಅವ್ರ ಮನೆಗೆ ಕೊಡಬೇಕು ಅನ್ನುವಂಥದ್ದು ನಮ್ಮ ಸಂಪ್ರದಾಯ ಬಂದಿದೆ. ಅಕಸ್ಮಾತ್ ಆಗಿ ಅವ್ರಿಗೆ ಕೊಡದೆ ಬೇರೆದ್ರು ಕೊಡ್ಬೇಕನ್ನೋ ವಿಚಾರ ಬಂದಾಗ ಮಾತ್ರ ನನ್ನ ವಿಷಯ ಪ್ರಸ್ತಾಪ ಮಾಡಬಹುದು ಅನ್ನುವಂಥದ್ದು ವಿಚಾರನ ಹೇಳಿದ್ದೆ. ಬಟ್ ನಮ್ದು ಆದ್ರೂ ಯಾರು ಅದು ಹಠ ಇರಲಿಲ್ಲ. ಯಾವುದು ಈ ಸಲ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಆಕಾಂಕ್ಷಿಗಳದ್ದು ಸಹ ಒಂದೇ. ಸ್ಟೇಟ್ ಫಾರ್ವರ್ಡ್ ಆಗಿ ನೇರವಾಗಿ ಕೆಲಸ ಮಾಡುವುದು, ನೇರವಾಗಿ ಧ್ವನಿ ಎತ್ತುವುದು. ಈ ಸರ್ಕಾರ ಇರುವವರಿಗೆ ಅಂದ್ರೆ 28ಕ್ಕೆ ಡಿಸರ್ವ್ ಆಗುತ್ತೆ. ಮುಂದೆ ಇದೇ ಸರ್ಕಾರ ಬರುತ್ತಾ ಅಥವಾ ಬೇರೆ ಸರ್ಕಾರ ಬರುತ್ತಾ? ರೈತರು ಮತ್ತು ಇರ್ತಕ್ಕಂಥ ನ್ಯಾಯಾಲಯ ಆ ರೀತಿ ಎಷ್ಟು ನಡೀತಾ ಇದೆ, ಎಷ್ಟು ಸ್ಕ್ವೇರ್ ಫೀಟ್ಗೆ ಎಷ್ಟು ನಡೀತಾ ಇದೆ, ಆ ಒಂದು ಬೇಸ್ ಮೇಲೆ ಮಾಡ್ತಾ ಇದ್ದಾರೆ. ಹಿಂಗಾಗಿ ಕಾಯಕವೇ ಕೈಲಾಸ, ದುಡಿಮೆ ಮಾಡಿದವನ ಕೈ ಕೆಸರಾದರೆ ಬಾಯಿ ಮೊಸರು ಅಂತೇಳಿ ತತ್ವದಲ್ಲಿ ಹೋಗುವಂತ ಬಸವಣ್ಣವರ ಸಹಕಾರಿ ರಂಗದಲ್ಲಿ ತಾವು ಗುರುತಿಸ್ಕೊಂಡ್ರಿ. ಎಷ್ಟು ಜನರಿಗೆ ಬಸವೇಶ್ವರ ಸಹಕಾರಿ ರಂಗ ಉದ್ಯೋಗ ಕೊಟ್ಟಿದೆ, ಎಷ್ಟು ಜನರಿಗೆ ಅನುಕೂಲ ಮಾಡಿಕೊಟ್ಟಿದೆ. ಸತತ ಸಹಕಾರ, ಸಾರ್ವಜನಿಕರ ಸಹಕಾರ ಆಗಿರ್ಬೋದು, ಗ್ರಾಹಕರ ಸಹಕಾರ ಆಗಿರ್ಬೋದು, ಠೇವಣಿದಾರರ ಸಹಕಾರ ಆಗಿರ್ಬೋದು, ನಮ್ಮ ಸದಸ್ಯರ ಸಹಕಾರ ಆಗಿರ್ಬೋದು, ಇಲಾಖೆಯ ಸಹಕಾರ ಕ್ಷೇತ್ರದಿಂದ ಇಲಾಖೆಯ ಎಲ್ಲ ಅಧಿಕಾರಿ ವರ್ಗದವ್ರನ್ನಾಗಿರ್ಬೋದು, ಎಲ್ಲ ರೀತಿಯಿಂದಲೂ ಸಹಕಾರ ಕೊಟ್ಟಿದ್ದಕ್ಕಾಗಿ ಇವತ್ತಿನ ದಿವಸ ಹೆಮ್ಮರವಾಗಿ ಬೆಳೆದಿದೆ. 28ರಲ್ಲಿ ಅವರು ಸಾಂದರ್ಭಿಕವಾಗಿ ಬರ್ತಕ್ಕಂಥ ದಿನಮಾನದಲ್ಲಿ ಯಾವ ರೀತಿ ಆಗುತ್ತೆ ಅನ್ನುವಂಥ ಅದ್ರ ಮೇಲೆ. ಬಟ್ ನಾನು ಈ ಸದ್ಯ ಆ ದಿಶೆಯಲ್ಲಿ ಕೆಲಸ ಮಾಡ್ತಾ ಇಲ್ಲ, ಈ ದಿಶೆಯಲ್ಲಿ ನಾನು ವಿಚಾರನ ಮಾಡ್ತಾ ಇಲ್ಲ. ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ. ಇಂದು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಇನ್ ಸರ್ವೆದಿಂದ ಭೇಟಿ ಮಾಡಲಾಗಿದೆ. ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ, ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನಾಗಿರ್ಲಿ ಮತ್ತು ಮುಂಬರ್ತಾ ಇರುವಂತ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ, ಇದು ಗ್ರಾಮೀಣ ಭಾಗದ ಚುನಾವಣೆಗಳನ್ನಾಗಿರ್ಲಿ ಮತ್ತು ಸಿಟಿ ಭಾಗದಲ್ಲಿ ಬರ್ತಾ ಇರುವಂತ ಪಟ್ಟಣ ಪಂಚಾಯತಿ, ಪುರಸಭೆ, ನಗರಸಭೆ, ಮಹಾನಗರ ಪಾಲಿಕೆ ಮತ್ತು ಬ್ಯಾಂಕಿಂಗ್ ಸೆಕ್ಟರ್ ಚುನಾವಣೆಗಳನ್ನಾಗಿರ್ಲಿ, ಇವೆಲ್ಲ ಲೆಕ್ಕಾಚಾರಿನಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಮತ್ತೆ ಇನ್ ಸರ್ವೆದಿಂದ ಡಿ.ಕೆ. ಶಿವಕುಮಾರ್ ಅವರ ಆಡಳಿತದಲ್ಲಿ ಇವೆಲ್ಲ ಚುನಾವಣೆಗೆ ಯಾವ ರೀತಿ ಗೆಲುವು ಆಗಬಹುದು, ಅಹಿಂದ ರಾಮಯ್ಯ ಅವರ ಆಡಳಿತದಲ್ಲಿ ಹಿಂದೆ ಸಿಕ್ಕಿರತಕ್ಕಂಥ ಪ್ರತಿಫಲ ಮತ್ತು ಲಾಭಗಳನ್ನು ಏನಾಗಿದ್ದು, ಮತ್ತೆ ಮುಂಬರ್ತಾ ಇರುವಂತಹ ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆಯಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆಗಿಂತ ಪ್ರತಿಫಲವಾಗಿ ಸಿಗಬೇಕಾಗಿರತಕ್ಕಂಥ ಆ ಚುನಾವಣೆಗಳಲ್ಲಿ ಯಾವ ರೀತಿ ಲಾಭಗಳನ್ನು ಸಿಗಬಹುದು. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಇದ್ದಾಗಿನಿಂದ ಪ್ರತಿಯೊಂದು ಚುನಾವಣೆಯಲ್ಲಿ ಗೆಲ್ತಾ ಬಂದಿದೆ. ಡಿ.ಕೆ. ಶಿವಕುಮಾರ್ ಅವರ ಚಾಣಕ್ಷತೆಯಿಂದ ಸಿದ್ದರಾಮಯ್ಯನವರ ಆಡಳಿತದ ಆದೇಶದ ಮೇರೆಗೆಗಳಲ್ಲಿ ಕೂಡ. ಇಂದು ನಾವು ಭೇಟಿ ಕೊಟ್ಟಿರ್ತಕ್ಕಂಥ ಕ್ಷೇತ್ರ ಕಿತ್ತೂರು ಕರ್ನಾಟಕ ಭಾಗದ ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆ ಪಟ್ಟಣದ ವ್ಯಾಪ್ತಿಯಲ್ಲಿ ಭೇಟಿ ಮಾಡಲಾಗಿದೆ. ಕಾಂಗ್ರೆಸ್ನ ಪ್ರಬಲ ನಾಯಕರು ಮತ್ತು ಬಸವೇಶ್ವರ ಸಹಕಾರ ಬ್ಯಾಂಕಿನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸತಕ್ಕಂಥವರು, ಮತ್ತೆ ಕ್ಷೇತ್ರದಲ್ಲಿ ಜನರಿಗೆ ಅನುಕೂಲ ಆಗುವಂತ ರೀತಿಯಿಂದ BTDA ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇರೋರು, ಮತ್ತೆ ಪ್ರಾಧಿಕಾರದ ಅಧ್ಯಕ್ಷರಾಗಿ ಹಿಂದೆ ಕೂಡ 2 ಬಾರಿ ಆಯ್ಕೆಯಾಗಿರ್ತಕ್ಕಂಥವರು ಮಾನ್ಯ ಶ್ರೀ ಪ್ರಕಾಶ್ ತಪ್ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಈ ಹೆಸರು ಬಂದ ತಕ್ಷಣ ತಾವು ಅನ್ಕೋಬಹುದು ಮುಂದೆ ಬೈ ಎಲೆಕ್ಷನ್ ದಲ್ಲಿ ಕೂಡ ಇವ್ರ ಹೆಸರು ಓಡಾಡ್ತಾ ಇತ್ತು ಅಂತೇಳಿ. ಹೌದು, ಆದರೆ ಇವರು ಒಂದೇ ಮಾತು ಹೇಳಿದ್ರು. ಅದು ಏನಂತ ಹೇಳಿದ್ರೆ, ನನಗೆ ಕೊಟ್ರೆ ನನಗೆ, ಆದ್ರೆ ಒಂದು ಕಾಂಗ್ರೆಸ್ ನಲ್ಲಿ ಪರಂಪರಾ ಇದೆ. ಆ ಪರಂಪರೆ ಏನಂತ ಹೇಳಿದ್ರೆ, ಯಾರು ಮನೆಯಲ್ಲಿ ಪೋತಿಯಾಗಿರ್ತಾರೆ ಅವ್ರ ಮನೆಯಲ್ಲಿ ಕೊಡ್ತಾರೆ, ಅವ್ರ ಮನೆಯಲ್ಲಿ ಕೊಡೋದಿಲ್ಲ ಅಂತ ಹೇಳಿದ್ರೆ ಆವಾಗ ನಾನು ಕೇಳಬಹುದು, ಆದ್ರೆ ಈಗ ನಾನು ಕೇಳೋದಿಲ್ಲ ಅನ್ನೋಂಥ ವಿಷಯವನ್ನು ಪ್ರಸ್ತಾವನೆ ಮಾಡಿರ್ತಕ್ಕಂಥ ತಪ್ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಮಾತನಾಡೋಣ. ಈ ಸಂದರ್ಶನ ಪ್ರಾರಂಭ ಮಾಡಿಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದೆ ಸರ್. ನನ್ನ ಮೊದಲನೇ ಪ್ರಶ್ನೆಗೆ ಹೋಗಕ್ಕಿಂತ ಪೂರ್ವಕವಾಗಿ, ತಾವು ಇಷ್ಟು ತ್ಯಾಗ, ಲಾಸ್ಟ್ ಟೈಮ್ ಬೈ ಎಲೆಕ್ಷನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಒಂದು ಪರಂಪರೆ ಇದೆ, ಅವಕಾಶ ಕೊಟ್ರೆ ಮಾಡ್ತೀವಿ, ಇಲ್ಲ ಅಂತ ಹೇಳಿದ್ರೆ ಯಾರ ಮನೆಯಲ್ಲಿ ಪೋತಿಯಾಗಿರ್ತೈತಿ ಅವ್ರಿಗೆ ಅವಕಾಶ ಸಿಗುತ್ತೆ ಅಂತ ಅನ್ಕೊಂಡ್ ಬಂದಿರ್ತಕ್ಕಂಥವ್ರು.
ಹೇಗೆ ಸರ್, ಎಲ್ಲಿಂದ ಹೇಗೆ ನಿಮ್ಮ ರಾಜಕಾರಣ ಪ್ರಾರಂಭವಾಯಿತು? ತಾವು ಇಲ್ಲಿಯವರೆಗೆ ಪ್ರತಿಯೊಂದು ಜನರ ಮನಸ್ಸಿನಲ್ಲಿ ತಾವು ಹಚ್ಚಿ ಹಾಕಿಸ್ಕೊಳ್ಳಿಕ್ಕೆ ತಮ್ಮ ಹೆಸರು ಹೇಗೆ ಸಾಧ್ಯ? ಎಲ್ಲಿಂದ ಬಂತು ಈ ವಾಕ ಚತುರ್ಯಗಳನ್ನು ಸರ್ ನಿಮ್ಗೆ? ಎಲ್ಲಿಂದ ಆಯ್ತು ಸರ್ ನಿಮ್ಮ ರಾಜಕಾರಣ? ನಮಸ್ಕಾರ ಕುನ್ನೂರವ್ರೆ. ನಮಸ್ಕಾರ ಸರ್. ನಮಸ್ಕಾರ. ತಮಗೆ ತಿಳಿಸುವಂತೆ ನನ್ನ ರಾಜಕೀಯ ಪ್ರವೇಶ 1983. ಎಸ್ ಸರ್. 1983ನೇ ಇಸ್ವಿಯಲ್ಲಿ ನಾ ಪ್ರಪ್ರಥಮ ಬಾರಿಗೆ ನಮ್ಮ ಬಸವೇಶ್ವರ ಸಹಕಾರಿ ಬ್ಯಾಂಕಿನ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧೆ ಮಾಡಿ ಅದೇ ವರ್ಷ ನಾನು ಆರಿಸಿ ಬಂದು ಅದೇ ವರ್ಷ ನಾನು ಅಧ್ಯಕ್ಷನಾಗಿ ಇಲ್ಲಿವರೆಗೆ ಸತತವಾಗಿ 42 ವರ್ಷ ಸತತವಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ ಈ ಸಹಕಾರಿ ಸಹಕಾರಿ ಸಂಘದಲ್ಲಿ. ಎಸ್ ನಂತರ 1985 1 ಜನವರಿ ಸರ್. ನಾನು ನಗರಸಭೆ ಅಧ್ಯಕ್ಷನಾಗಿ ಆಯ್ಕೆ ಆಗಿ ಅಂದರೆ ಸದಸ್ಯನಾಗಿ ಆಯ್ಕೆ ಆಗಿ ಅದೇ ವರ್ಷ ನಾನು ಅಧ್ಯಕ್ಷನಾಗಿ ಆರಿಸಿ ಸತತವಾಗಿ ಮೊದಲ ಗೆಲುವು, ಮೊದಲನೇ ಅಧ್ಯಕ್ಷರು ಅಲ್ಲ, ಎರಡೂ ಮೊದಲೇ ಸಲನ ಜಯ Yes. ಮಾಡ್ತಕ್ಕಂಥ ಅವಕಾಶ ಕೊಟ್ಟಿದ್ದಕ್ಕಾಗಿ ಜನತೆಗೆ ನಾನು ವಂದನೆ ಸಲ್ಲಿಸ್ತಾ ಇದ್ದೇನೆ. ಅದೇನಾಯ್ತು, 1985ರಿಂದ 88ರವರೆಗೆ ಸತತವಾಗಿ ಅವಾಗ 4 ವರ್ಷದ ಅವಧಿ ಇತ್ತು. ಅವಾಗ ನಾನು ಪ್ರಾರಂಭ ಮಾಡಿದೆ. 1980 ಕೆಲಸ ಮಾಡ್ತಾ ಜನರ ಸೇವೆ ಮಾಡ್ತಾ ಅವತ್ತೊಂದು ಸಂದರ್ಭದಲ್ಲಿ ಆರ್ಥಿಕವಾಗಿ ಇಷ್ಟೊಂದು ಬಲಿಷ್ಠ ಇರಲಿಲ್ಲ ನಗರಸಭೆಗಳು. ಆರ್ಥಿಕವಾಗಿ ಬಹಳ ತೊಂದರೆ ಇತ್ತು. ಕೆಲಸ ಮಾಡ್ಲಿಕ್ಕೂ ಸಹ ನಾವು ಸಾಕಷ್ಟು ಕೆಲಸ ಮಾಡ್ಬೇಕನ್ನುವಂಥ ನಮ್ಮ ಆಸಕ್ತಿ ಉತ್ಸಾಹ ಇದ್ರೂ ಸಹ ಆರ್ಥಿಕ ತೊಂದರೆ ಇರೋದ್ರಿಂದ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅದೇ ವರ್ಷ 1985, 86, 87 ಇದನ್ನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅನುದಾನ ವಿನಿಯೋಗ ಮಾಡಲಿಕ್ಕೆ, ಅಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಕೊಡಬೇಕಾದಂಥ ಸವಲತ್ತುಗಳನ್ನು, ಮೂಲಭೂತ ಸವಲತ್ತುಗಳನ್ನು ಕೊಡಬೇಕಾದ್ರೆ ಕೊಟ್ಟು, ಅಂದ್ರೆ 85, 86, 87 ವರ್ಷ ಸತತವಾಗಿ 2 ವರ್ಷ ನಾನು ಪ್ರಶಸ್ತಿ ಪಡೆದೆ. ನಮ್ಮ ನಗರಸಭೆ ಒಳ್ಳೆಯ ಶ್ರೇಷ್ಠ ನಗರಸಭೆ, ಉತ್ತಮ ನಗರಸಭೆ ಅಂತ ಕೆಲಸ ಮಾಡಿದ್ದಕ್ಕೆ ಕಾರ್ಯನಿರ್ವಹಿಸಿದ್ದಕ್ಕಾಗಿ ಅಂದಿನ ಶ್ರೀ ರಾಮಕೃಷ್ಣ ಹೆಗಡೆ ಅವರು ನನ್ನ ಕರೆದು ಉಡುಪಿಯಲ್ಲಿ ಮತ್ತು ಇದರಲ್ಲಿ ಸಾಗರದಲ್ಲಿ ಮಾಡಿದ್ರು. ಅವಾಗ 2 ಲಕ್ಷ ಮತ್ತು ಒಂದ್ಸಲ 4 ಲಕ್ಷ ಕೊಟ್ಟು ಪ್ರಶಸ್ತಿ ಪತ್ರವನ್ನು ಕೊಟ್ಟರು. ಅಲ್ಲಿ ನಾನು ಪ್ರಾರಂಭ ಆಗಿದ್ದು ಇಲ್ಲಿವರೆಗೆ ನಂದು ಸತತವಾಗಿ ನಡೀತಾ ಇದ್ದೇನೆ. ಮತ್ತು ಆದ್ರೂ ಸಹ 88ನೇ ವರ್ಷ ಮುಗಿದ ನಂತರ, ನಗರಸಭೆ ಅಧ್ಯಕ್ಷರಾಗಿ ಮುಗಿದ ನಂತರ ಸತತವಾಗಿ 3 ಬಾರಿ ಅವಿರೋಧವಾಗಿ ಅವಿರೋಧವಾಗಿ ಯಾವುದೇ ರೀತಿಯಾಗಿ ಸ್ಪರ್ಧೆನೇ ಇರ್ಲಾರ್ದ ನಾನು ಆಯ್ಕೆ ಬಂದೆ. ಅವಾಗ ಮತ್ತೆ ಈ ರಿಸರ್ವೇಶನ್ ಇದಕ್ಕೆ ಒಂದು ಮಧ್ಯದಲ್ಲಿ ಇದಕ್ಕೆ ನೀವು ಮಾಡ್ತಾ ಇರುವಂತ ಕೆಲಸಕ್ಕೆ ನಿಮಗೆ ಎದುರಾಳಿಗಳು ಇರ್ಲಿಲ್ವಾ, ಅಥವಾ ಇವರಾದ್ರೆ ಉತ್ತಮ ವ್ಯಕ್ತಿ ಅಂತ ನಿಮ್ಗೆ ಎದುರಾಳಿ ಇರ್ಲಿಲ್ಲ ಸರ್? ಎರಡೂ ಇರ್ಬೋದು. ಯಾಕಂದ್ರೆ ಇವ್ರು ಸಮರ್ಥವಾಗಿ ಕೆಲಸ ನಿರ್ವಹಿಸಿದ್ದಾರೆ. ನಾನು 4 ವರ್ಷ ಆಡಳಿತ ಕೊಟ್ಟಂತ ಅವ್ರಿಗೆ ನಿರ್ದೇಶನ ಇತ್ತಲ್ಲ, ಅದಕ್ಕೋಸ್ಕರ ಇವ್ರು ಕೊಟ್ರಪ್ಪ ಅಂದ್ರೆ ಒಳ್ಳೆ ಆಡಳಿತ ಆಗ್ತದೆ ಮತ್ತು ಜನರಿಗೆ ಅನುಕೂಲ ಆಗ್ತದೆ, ಮೂಲಭೂತ ಸೌಕರ್ಯಗಳು ಸಿಗ್ತಾವ ಅನ್ನುವಂಥ ಒಂದು ಆಸಕ್ತಿ, ಅಭಿಲಾಷೆ, ಪ್ರೀತಿ, ವಿಶ್ವಾಸದಿಂದ ನಾನು ಸತತವಾಗಿ 3 ಸಲ ನಗರಸಭೆ ಸದಸ್ಯನಾಗಿ ಆಯ್ಕೆ ಮಾಡಿಕೊಟ್ಟ ನಮ್ಮ ಜನತೆಗೂ ಸಹ ನಾನು ತಮ್ಮ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಇಲ್ಲಿಂದ ಪ್ರಾರಂಭ ಆಗಿರತಕ್ಕಂಥ ನಗರಸಭೆಯ ಒಂದು ಬೂತಿನಿಂದ ಪ್ರಾರಂಭ ಆಗಿರತಕ್ಕಂಥ ರಾಜಕಾರಣ. ವಿಧಾನಸಭೆ ಕಡೆಯಿಂದ ಬರಬೇಕಾದ್ರೆ ಅಲ್ಲಿ ಆ ಜೀವನದಲ್ಲಿ ಅಲ್ಲಿ ಇಟ್ಟುಕೊಂಡಿರ್ತಕ್ಕಂಥ ಜನಸಾಮಾನ್ಯರ ಹೃದಯ ಭಾಗದಲ್ಲಿ ನಿಮ್ಮ ಹೆಸರನ್ನು ಕೂಡ ಅದೇ ವಿಧಾನಸಭೆ ಇರ್ತಕ್ಕಂಥ ಕ್ಷೇತ್ರದಲ್ಲಿ ಇರ್ತಕ್ಕಂಥ ನಮ್ಮ ಸಾರ್ವಜನಿಕರಾಗಿರ್ಬೋದು, ಜನತೆ ಆಗಿರ್ಬೋದು, ನಮ್ಮ ಕೆಲಸ ಕಾರ್ಯಗಳನ್ನ ನೋಡಿ ಮಾಡಬೇಕಂದ್ರೂ ಒಂದು ಅದೃಷ್ಟ ಅನ್ನೋದು ಇರ್ತದೆ. ಅದೃಷ್ಟ ಇದ್ದಾಗ ಮಾತ್ರ ಇವೆಲ್ಲ ನಮ್ಗೆ ಸರಿ ಆಗುತ್ತೆ. ಮತ್ತು ಹಿರಿಯರ ನಮ್ಮ ಆಶೀರ್ವಾದ ಇರಬೇಕಾಗುತ್ತೆ, ಜನತೆ ಆಶೀರ್ವಾದ ಇರಬೇಕಾಗುತ್ತೆ. ನಾವು ಯಾವ ಪಕ್ಷದ ನಿಲ್ಲಬೇಕಾಗಿತ್ತೆ ಆ ಪಕ್ಷದ ಒಂದು ನಮ್ಮ ನಿರ್ದೇಶನ ಆಗಲಿ ಅಥವಾ ಆಸಕ್ತಿ ಆಗಲಿ ನಮ್ಮ ಬಗ್ಗೆ ಒಂದು ಕಳಕಳಿಯಿಂದ ಕೊಟ್ಟಲ್ಲಿ ಮಾತ್ರ ನಾವು ಅದನ್ನ ಮಾಡ್ಬೋದಾಗಿತ್ತು. ಬಟ್ ಯಾವುದೇ ಪದ್ಧತಿಯಲ್ಲಿ ಸಹ ನಾನು ನಮ್ಮ ಕೊಟ್ಟಂತ ಕಾಂಗ್ರೆಸ್ ಪಕ್ಷದ ಇರ್ಬೋದು, ನಾನು 2 ಸಲ ಇದ್ದೆ. ಕಾಂಗ್ರೆಸ್ ಪಕ್ಷದಲ್ಲೂ ಇದ್ದೆ, ಬಿಜೆಪಿ ಪಕ್ಷದಲ್ಲಿ ಇದ್ದೆ. ಜೆಡಿಎಸ್ ಪಕ್ಷದಲ್ಲಿ, ಜನತಾದಳ ಪಕ್ಷದಲ್ಲಿ ಕೂಡ ಇದ್ದಿರ್ತಾರೆ. ಜನತಾದಳ ನಮ್ದು ಜೆ.ಎಚ್. ಪಟೇಲ್ ಇದ್ದಾಗ 1998-99ನೇ ಸಾಲಿಗೆ ನಾನು ಪ್ರಪ್ರಥಮ ಬಾರಿ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಮಾಡಿದ್ದೇನೆ. ಅದರ ಅವಧಿ 11 ತಿಂಗಳು ಮಾತ್ರ ಇತ್ತು. ಹೀಗಾಗಿ ನಾನು ಮಾಡ್ಬೇಕಂತ ಕೆಲಸ ಕಾರ್ಯಗಳು ಸಾಕಷ್ಟು ಇದ್ರೂ ಸಹ ಆ ಕಾಲಮಿತಿಯಲ್ಲಿ ನಾನು ಕೆಲಸ ಮಾಡ್ಲಿಕ್ಕೆ ಅವಕಾಶ ಸಿಗಲಿಲ್ಲ. ಅದಾದ ನಂತರ 26-27 ವರ್ಷದ ನಂತರ ಇದು 2ನೇ ಬಾರಿಗೆ ನಮ್ಮ ಸಿದ್ದರಾಮಯ್ಯ ಅವರು ಮತ್ತು ಡಿ.ಕೆ. ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಪಕ್ಷ ನನಗೊಂದು ಅವಕಾಶ ಮಾಡಿಕೊಟ್ಟಿದೆ. ಸಾರ್ವಜನಿಕರಿಗೆ ಮತ್ತು ಇರ್ತಕ್ಕಂಥ ಶ್ರೋತೃಗಳನ್ನು ಸಮಸ್ಯೆಗಳನ್ನು ಈಡೇರಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಅದಕ್ಕೋಸ್ಕರ ನಾವು ಕೆಲಸ ಮಾಡ್ತಾನೆ ಇದೆ ಸರ್. ತಾವೇನು ಅಧ್ಯಕ್ಷರಾದ್ರಿ, ಬಹಳಷ್ಟು ಜನ ನಿಮ್ಮ ಮೇಲೆ ಒಂದು ವಿಶ್ವಾಸ ಇಟ್ಕೊಂಡಿದ್ದಾರೆ. ನಾವು ಅನ್ಯಾಯಕ್ಕೆ ಒಳಗಾಗ್ತಾ ಇದ್ವಿ, ನಮ್ಮ ವ್ಯಕ್ತಿ, ನಮ್ಮ ನಾಯಕ ತಪ್ಪಶೆಟ್ಟಿಯವರು ಬಂದಿದ್ದಾರೆ, ನಮ್ಗೆ ನ್ಯಾಯ ಕೊಡಿಸ್ತಾರೆ ಅಂತ ಜನ ನಿಮ್ಮ ಮೇಲೆ ಮಂದಹಾಸವನ್ನು ಮೂಡಿಸ್ತಾ ಇದ್ದಾರೆ.
ಆ ಮಂದಹಾಸಕ್ಕೆ ಚ್ಯುತಿ ಬಾರದಂತೆ ತಾವು ಈ ಕೃಷ್ಣ ಅಪ್ಪರ ಪ್ರಾಜೆಕ್ಟ್ ಆಗಿರ್ಲಿ, ಮುಳುಗಡೆ ಆಗಿರ್ತಕ್ಕಂಥ ಸಂತ್ರಸ್ತರಿಗೆ ನ್ಯಾಯ ಕೊಡಿಸಿದ್ರಿ, ಇನ್ನು ಎಷ್ಟು ಜನರಿಗೆ ಸಂತ್ರಸ್ತರಿಗೆ ನ್ಯಾಯ ಸಿಗಬೇಕಾಗಿದೆ ಸರ್? ತಾವು ಒಂದು ಜಾಯ್ನಿಂಗ್ ಆಗಿದ ತಕ್ಷಣ ಪ್ರಮಾಣ ವಚನದಲ್ಲಿ ಮೊದಲನೇ ಗೆಜೆಟ್ ನಲ್ಲಿ ತಗೊಂಡಿರ್ತಕ್ಕಂಥ ಕಾಪಿ ಸರ್. ಈಗ ತಾವು ಹೇಳಿದಂತೆ ಜನತೆಯ ನಿರೀಕ್ಷೆ ಮತ್ತು ಅಪೇಕ್ಷೆ ಭಾಳ ಇದೆ. ಯಾಕಂದ್ರೆ ಮುಳುಗಡೆ ಆದ ನಂತರ ಅನೇಕ ಸಮಸ್ಯೆಗಳು ನಮಗೆ ಎದುರಾಗಿವೆ. ನಮ್ಮ ಪರಿಹಾರ ಪಡೆಯುವಲ್ಲಿ ಆಗಿರ್ಬೋದು, ನಿವೇಶನ ಹಂಚಿಕೆಯಲ್ಲಿ ಆಗಿರ್ಬೋದು, ಅವ್ರಿಗೆ ಕೊಡಬೇಕಾದಂಥ ಮೂಲ ಸವಲತ್ತುಗಳನ್ನು ಕೊಡೋದಂತ ಆಗಿರ್ಬೋದು, ಎಲ್ಲ ರೀತಿಯಿಂದಲೂ ಸಾಕಷ್ಟು ಯಾವುದೇ ರೀತಿಯಿಂದ ಕಾರಣಾಂತರಗಳಿಂದ ಅನೇಕ ಅವ್ರಿಗೆ ತೊಂದರೆಗಳಾಗಿದ್ದಾಗಿಲ್ಲ ಅಂತ ಹೇಳಿಲ್ಲ. ಅದಾದ ನಂತರ ಈಗ ನಮಗೆ 2026ನೇ ಸಾಲಿಗೆ ನಮ್ಮ ಕರ್ನಾಟಕ ಸರ್ಕಾರ ಡಿ.ಕೆ. ಶಿವಕುಮಾರ್ ನೇತೃತ್ವ ಇರ್ಬೋದು ಅಥವಾ ಸಿದ್ದರಾಮಯ್ಯ ನೇತೃತ್ವ ಇರ್ಬೋದು ಮತ್ತು ಎಂ.ಬಿ. ಪಾಟೀಲ್ರು, ಜಾರಕಿಹೊಳಿ ಸಾಹೇಬರು, ಆರ್.ವಿ. ತಿಮ್ಮಾಪುರು ಹಾಗೂ ನಮ್ಮ ಜಿಲ್ಲೆಯ ಎಲ್ಲ ನಾಯಕರು ಮತ್ತು ರಾಜ್ಯದ ಎಲ್ಲ ನಾಯಕರು ಕೂಡಿ ನನಗೆ ಮಾಡಬೇಕು ಅನ್ನುವಂಥ ಜನರ ಒಂದು ಒತ್ತಾಯ ಮೇರೆಗೆ ನನಗೆ ಒಂದು ಕೊಟ್ಟಿದ್ದಾರೆ. ಅಂದ್ರೆ ಇದು ಜನರ ಒತ್ತಾಯ, ನಿಮ್ಮ ಲಾಬಿ ಅಲ್ಲ. ಅದಕ್ಕೋಸ್ಕರ ಅದು ಮತ್ತು ಅದ್ರಿಗೆ ಏನು ಕಾಕ್ತಾಳಿ ಅಂತೆ. ಈಗ ನನ್ನ ಆದ ನಂತರ ಅದು ನಮ್ದು ಉಪಚುನಾವಣೆ ಬಂದ್ಬಿಡ್ತು. ಆ ಉಪಚುನಾವಣೆಯಲ್ಲಿ ನಾನು ಕೆಲಸ ಮಾಡ್ಲಿಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಮತ್ತು ಅದಕ್ಕೊಂದು ಉತ್ತೇಜನ ಸಿಗ್ತಾನೆ. ಶುಭಗಳಿಗೆ ಅನ್ಬೋದು. ನಮ್ಮ ಇರ್ತಕ್ಕಂಥ ವ್ಯಕ್ತಿ ಪ್ರಕಾಶ್ ತಪ್ಶೆಟ್ಟಿ ಅವರು ಕೆಲಸ ಮಾಡಿದಂತ ನೋಡಿದ್ದಾರೆ, ಯಾವ ರೀತಿ ಕೆಲಸ ಮಾಡ್ತಾರೆ, ಹಿಡಿದ ಕೆಲಸ ಬಿಡೋದಿಲ್ಲ ಅನ್ನುವಂಥದ್ದು ಅವರಲ್ಲಿ ನಿರೀಕ್ಷೆ ಮತ್ತು ಅಪೇಕ್ಷೆ ಇದೆ. ಈಗಾದ್ರೂ ಅದೇ ರೀತಿ ಅದೇ ಪ್ರೀತಿ ವಿಶ್ವಾಸ ಇದೆ. ಅದಕ್ಕೋಸ್ಕರ ಏನಾಯ್ತಪ್ಪ ಅಂತ ನಾನು ಮಾಡ್ತೀನಿ ಅನ್ನುವಂಥದ್ದು ಅಭಿಲಾಷ್ ಅವರಲ್ಲಿ ಇದ್ದಿದ್ರಿಂದ ನಮ್ಮ ಚುನಾವಣೆಯಲ್ಲಿಯೂ ಸಹ ಹೆಚ್ಚಿನ ಸಹಕಾರಿ ಆಯ್ತು ಅಂತ ಹೇಳ್ಬೋದು. ಸರ್, ಇನ್ನೊಂದು ವಿಷಯ, ಈ ಬೈ ಎಲೆಕ್ಷನ್ ನಿಮ್ಮ ಹೆಸರು ಕೂಡ ಓಡ್ತಾ ಇತ್ತು. ಆ ಸಂದರ್ಭದಲ್ಲಿ ನಾವು ಬಂದಂತ ಸಂದರ್ಭದಲ್ಲಿ ನಾವು ಕೂಡ ಕೆಲವಷ್ಟು ಭಾಗದಲ್ಲಿ ಓಡದಂತ ಸಂದರ್ಭದಲ್ಲಿ ನಾವು ಕೇಳಿದ್ವಿ, ಪರಂಪರೆ ಇದೆ ಪೂರ್ತಿ ಆದಂತ ಮನೆಯಲ್ಲಿ ಇದನ್ನು ಕೊಡಬೇಕಂತ ಹೇಳಿ. ಆದ್ರೆ ಅಲ್ಲಿ ಕೊಡೋದಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಅವಾಗ ನಾನು ಕೇಳ್ತೇನಂತಲ್ಲ, ಕೇಳಬಹುದು ಅಂತ ಒಂದು ಸುದ್ದಿ ಬರ್ತಾ ಇತ್ತು. ಹೌದಾ ಸರ್? ಅದಕ್ಕೆ ನಿಜ ಇದೆ. ಯಾಕಂದ್ರೆ ಎಲ್ಲರಿಗೂ ಒಂದು ಅಪೇಕ್ಷೆ ಇರ್ತದೆ, ಇಲ್ಲ ಅಂತ ಹೇಳಂಗಿಲ್ಲ. ಬಟ್ ಏನಾಗಿತ್ತಪ್ಪ ಅಂದ್ರೆ ಸಂಪ್ರದಾಯದಂತೆ ಯಾರ ಮನೆಯಲ್ಲಿ ಇದಾಗಿರ್ತದಲ್ಲ, ಮೈತಾಗಿರ್ತಾರೆ, ಆದರೆ ಇರ್ತಕ್ಕಂಥ ನಮ್ಮ ವಿಧಾನಸಭಾ ಸದಸ್ಯರು ತಾವು ಜೀವಿತಾವಧಿಯಲ್ಲಿ ನಂತರ ವಿಧಾನಸಭಾ ಸದಸ್ಯರು ಇದ್ದಾಗ ಮೈತ್ರಾದ್ರಪ್ಪ ಅಂದ್ರೆ ಅವ್ರ ಮನೆಗೆ ಕೊಡಬೇಕು ಅನ್ನುವಂಥದ್ದು ನಮ್ಮ ಸಂಪ್ರದಾಯ ಬಂದಿದೆ. ಅಕಸ್ಮಾತ್ ಆಗಿ ಅವ್ರಿಗೆ ಕೊಡದೆ ಬೇರೆದ್ರು ಕೊಡ್ಬೇಕನ್ನೋ ವಿಚಾರ ಬಂದಾಗ ಮಾತ್ರ ನನ್ನ ವಿಷಯ ಪ್ರಸ್ತಾಪ ಮಾಡಬಹುದು ಅನ್ನುವಂಥದ್ದು ವಿಚಾರನ ಹೇಳಿದ್ದೆ. ಬಟ್ ನಮ್ಮದು ಆದರೂ ಅದು ಹಠ ಇರಲಿಲ್ಲ. ಯಾವುದು ಈ ಸಲ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಆಕಾಂಕ್ಷಿಗಳದ್ದು ಸಹ ಒಂದೇ, ನಾವು ಉಪಚುನಾವಣೆ ಗೆಲ್ಲಬೇಕು, ಮೇಟಿಯವರು ಆರ್ಚ್ ಬರಬೇಕು. ಮೇಟಿಯವರು ಅಂದ್ರೆ ಅವ್ರು ಇರ್ತಕ್ಕಂಥ ನಮ್ಮ ಚಿರಂಜೀವಿ ಉಮೇಶ್ ಮೇಟಿಯವರು ಆರ್ಚ್ ಬರಬೇಕು ಮತ್ತು ಆ ರೀತಿಯಿಂದ ಆರ್ಚ್ ತಂದು ನಮ್ಮ ಹುಲ್ಲಪ್ಪ ಮೇಟಿಯವರು ಏನು ಮೈತ್ರಾಗಿದ್ದಾರೆ ಅವ್ರಿಗೆ ಶ್ರದ್ಧಾಂಜಲಿ ಅರ್ಪಿಸ್ಬೇಕು ಅನ್ನುವಂಥದ್ದು ಮುಖಾಂತರ ಅನ್ಬೇಕು. ಅದಕ್ಕೆ ನಮ್ಮ ಜನತೆ ಎಲ್ಲಾ ರೀತಿಯಿಂದಲೂ ಸಹಕಾರ ಮಾಡಿ ಬೆಂಬಲ ಕೊಟ್ಟು ಅತ್ಯಂತ ಹೆಚ್ಚಿನ ರೀತಿಯಲ್ಲಿ 22,000 ಮತಗಳಿಂದ ಆರಿಸ್ತಂದ್ರು. ಎಸ್ ಸರ್, ಇದಕ್ಕೆ ಹಿಂದಗಡೆ ಹೋಗ್ತಾ ಇದ್ದೇನೆ. 23 ಚುನಾವಣೆಯಲ್ಲಿ ತಾವು ಕೇಳಿದ್ರಿ, ಆಕಾಂಕ್ಷಿ ಇದ್ರಿ ಅಂತ ನಾನು ಅನ್ಕೊಂಡಿದ್ದೆ. 23ರಲ್ಲಿ? ಎಸ್, 23ರಲ್ಲಿ. ಹೌದು ಇದ್ರ ಸರ್? ಹೌದು, 23ರಲ್ಲಿ ಇದ್ವಿ. ಯಾಕೆ ಸ್ವಲ್ಪ ಅವಕಾಶ ತಪ್ತು? ಅದೇ ಹೇಳಿದ್ನಲ್ಲ, ನಾವು ಅದೃಷ್ಟ ಒಂದಿರ್ತದೆ ಮತ್ತು ನಮ್ಮ ಇರ್ತಕ್ಕಂಥ ಹೈಕಮಾಂಡು, ವರಿಷ್ಠರ ವಿಚಾರಗಳು ಮತ್ತು ಜಾತಿ ಸಮೀಕರಣ ಅವೆಲ್ಲ ಇರ್ತಾವಲ್ಲ, ಅದಕ್ಕೋಸ್ಕರ ಅದಕ್ಕಾಗಿದೆ. ಅವರು ಏನು ಹುಲ್ಲಪ್ಪ ಮೇಟಿಯವರು ನಮ್ಮವರೇ, ಅನುಭವಿ, ಸರಳ ಸಜ್ಜನ ಇರ್ತಕ್ಕಂಥ ವ್ಯಕ್ತಿತ್ವ. ಅವ್ರು ಕೊಟ್ಟಾರಪ್ಪ ಅಂದ್ರೆ ನಾವೇನು ಅದಕ್ಕೆ ಏನು ಇದು ಮಾಡಲಿಲ್ಲ. ನಾವು ಎಲ್ಲ ರೀತಿಯಿಂದಲೂ ಸಹಕಾರ ಮಾಡಿ ಅದನ್ನ ಕೆಲಸ ಮಾಡಿ ಅವರ ಜಯ ತರುವಲ್ಲಿ ನಾವು ಸಹಕಾರ ಮಾಡಿ ತಿಳಿಸಿಕೊಂಡಿದ್ದೀವಿ. ಹುಲ್ಲಪ್ಪ ಮೇಟಿಯವರು ನಿಮ್ಮ ಆತ್ಮೀಯ ಸ್ನೇಹಿತರು, ಅವರ ಚಿರಂಜೀವಿ ಆಗಿರ್ತಕ್ಕಂಥ ಉಮೇಶ್ ಮೇಟಿಯವರು ನಿಮ್ಮ ಮಗನ ರೂಪದಲ್ಲಿ, ಇಬ್ಬರು ಜಂಟಿಯಾಗಿ ಈಗ ಸದ್ಯ ನಿಮ್ಗೆ ಜಿಲ್ಲಾ ಉಸ್ತುವಾರಿ ಯಾರೂ ಇಲ್ಲ. ಯಾಕಂದ್ರೆ ಬೇರೆ ಬೇರೆ ಜಿಲ್ಲೆಯಿಂದ ಒಂದು ಪ್ರಭಾರರಾಗಿ ನೇಮಕ ಮಾಡಿದ್ದಾರೆ, ಪ್ರತ್ಯೇಕವಾಗಿ ಜಿಲ್ಲಾ ಉಸ್ತುವಾರಿ ಮತ್ತು ಜಿಲ್ಲೆಯ ಸಚಿವರು ಇಲ್ಲ. ಅದು ಜಿಲ್ಲಾ ಉಸ್ತುವಾರಿ ಅಂತ ನೇಮಕ ಮಾಡಿದ್ದಲ್ಲ, ಅದು 20 ಅಂದ್ರೆ ಬರಗಾಲಕ್ಕೆ ಇರ್ತಕ್ಕಂಥ ಉಸ್ತುವಾರಿ ಮಾಡ್ಬೇಕನ್ನುವಂಥದ್ದು ಎಂ.ಬಿ. ಪಾಟೀಲ್ ಮಾಡಿದ್ದಾರೆ. ಉಸ್ತುವಾರಿ ಈಗಾಗಲೇ ಮತ್ತೆ 2ನೇ ಹಂತದಲ್ಲಿ ಮಾಡಬೇಕಾದಂತ ಸಚಿವ ಸಂಪುಟ ವಿಸ್ತರಣೆ ಆ ದಿಶೆಯಲ್ಲಿ ಆದಾಗ ಮಾತ್ರ ಬಹುತೇಕ ನಮ್ಮ ಬಾಗಲಕೋಟೆ ಜಿಲ್ಲೆಗೆ ಪ್ರಶಸ್ತಿ ಕೊಟ್ರಪ್ಪ ಅಂದ್ರೆ ಇಲ್ಲಿ ಉಸ್ತುವಾರಿ ಆಗ್ಬೋದು. ಈ ನಿಮ್ಮ ಜಿಲ್ಲೆಯಲ್ಲಿ ಸಚಿವರು ಯಾರು ಇಲ್ಲ ಸದ್ಯ ಮಟ್ಟಿಗೆ. ಆರ್.ವಿ. ತಿಮ್ಮಾಪುರ ಅವರು ಕೂಡ ಡಿಸರ್ವ್ ಆಗಿದ್ದಾರೆ, ಶಾಸಕರಾಗಿದ್ದಾರೆ. ಮೇಟಿ ಅವರು ಮತ್ತು ನೀವು ಕೂಡಿಕೊಂಡು ಮುಳುಗಡೆ ಆಗಿರ್ತಕ್ಕಂಥ ಸಂತ್ರಸ್ತರಿಗೆ ಯಾವ ರೀತಿ ನ್ಯಾಯ ಕೊಡಿಸೋದ್ರಲ್ಲಿ ಒಂದು KDP ಸಭೆಗಳನ್ನಾಗಿರ್ಲಿ ಅಥವಾ ಪ್ರತ್ಯೇಕವಾಗಿ ಪ್ರಾಧಿಕಾರದ ಸಭೆಗಳನ್ನಾಗಿರ್ಲಿ ಅಥವಾ ಈ ಎಲ್ಲಾ ಶಾಸಕರನ್ನ ಕರ್ಕೊಂಡು ಈ ಚರ್ಚೆಯಲ್ಲಿ ಕೂತ ಸಂದರ್ಭದಲ್ಲಿ ಅಂತ ಎಷ್ಟು ಜನರಿಗೆ ಇನ್ನೂ ಅವರ ಅನ್ಯಾಯಕ್ಕೆ ನ್ಯಾಯ ಸಿಗ್ಬೇಕಾಗಿದೆ ಸರ್? ಸರ್, ಈಗ ಏನಾಗಿದೆಪ್ಪ ಅಂತಂದ್ರೆ ಬಾಗಲಕೋಟೆ ಮುಳುಗಡೆ ಅಂತ ಅನ್ನುವಂಥದ್ದು ಏನೋ ಒಂದು ನಮ್ಮ ಶಾಪಗ್ರಸ್ತ ನಮ್ಮ ನಿವಾಸಿಗಳು ಸಂತ್ರಸ್ತರಿದಾರಲ್ಲ, ನಿಜವಾಗಿಯೂ ಹೇಳ್ಬೇಕಂತಂದ್ರೆ ಭೂ ಸ್ವಾಧೀನ ಮಾಡತಕ್ಕಂಥ ಜಮೀನಕ್ಕೆ
ಸರಿಯಾದ ಪರಿಹಾರಧನ ಸಿಕ್ಕಿಲ್ಲ. ಈಗ ಇರ್ತಕ್ಕಂಥ ಬಾಗಲಕೋಟರಿಗೆ ನಮ್ಗೆ ಈಗ 4,500 ಎಕರೆ ಜಮೀನು ಯೂನಿಟ್ 1 ಯೂನಿಟ್ 2ದಲ್ಲಿ ಮಾಡಿದ್ದಾರೆ. ಯೂನಿಟ್ 3ದಲ್ಲಿ 16,171 ಎಕರೆ ಮಾಡಿದ್ದಾರೆ. ಆ ಸಂಬಂಧಿಸಿದ ಏರಿಯಾ ಭೂ ಸ್ವಾಧೀನ ಮಾಡಿಕೊಂಡಂಥ ಸಂದರ್ಭದಲ್ಲಿ ಅನೇಕ ರೈತರಿಗೆ ಇನ್ನೂ ನಮಗೆ ಪರಿಹಾರಧನ ಸಿಕ್ಕಿಲ್ಲ. ಕೆಲವರು ಜನರಲ್ ಅವಾರ್ಡ್ ಆಗಿದೆ, ಕೆಲವರು ಕನ್ಸೆಂಟ್ ಅವಾರ್ಡ್ ಆಗಿದೆ. ಆದ್ರ ನಂತರ ಕೋರ್ಟಿಗೆ ಹೋಗಿದ್ದಾರೆ. ಕೋರ್ಟಿಗೆ ಹೆಚ್ಚಿನ ಪರಿಹಾರಧನ ಕೂಡ ಅದು ಇದನ್ನು ಹೆಚ್ಚು ಕಡಿಮೆ ಏನಪ್ಪ ಅಂದ್ರೆ 2 ಕೋಟಿಯಿಂದ 15 ಕೋಟಿ, 20 ಕೋಟಿ, 25 ಕೋಟಿ ಒಂದು ಪರ್ ಎಕರೆಗೆ ಆಗ್ತಾ ಇದೆ. ಒಂದು ಎಕರೆಗೆ ಆಗ್ತಾ ಇದೆ. ಹೀಗಾಗಿ ಸರ್ಕಾರದ್ದು ಯಾವ ರೀತಿ ತೀರ್ಮಾನ ತಗೋಬೇಕು ಅನ್ನುವಂಥದ್ದು ಸ್ವಲ್ಪ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಐತಿ, ಇಲ್ಲ ಅಂತ ಹೇಳಂಗಿಲ್ಲ. ಇದರಿಂದ ಏನಾಗಿತ್ತಪ್ಪ ಅಂದ್ರೆ ಬಾಗಲಕೋಟೆಯಲ್ಲಿ ಯೂನಿಟ್ ನಂಬರ್ 3 ಮಾಡಿದ ನಂತರ ಎಲ್ಲ ರೀತಿಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು. ಜೊತೆಗೆ ಇರ್ತಕ್ಕಂಥ ಮತ್ತು ಈಗ ನಮ್ಮ ರೈತರನ್ನು ಹೋರಾಟ ಮಾಡಿ ಪ್ರತಿಭಟನೆ ಮಾಡಿ ಪರಿಹಾರಧನ ಸಿಗಬೇಕು ಅನ್ನುವಂಥದ್ದು ಸಂದರ್ಭದಲ್ಲಿ ಎಲ್ಲ ನಮ್ಮ ಜಿಲ್ಲೆಯ ಮತ್ತು ಬಿಜಾಪುರ ಜಿಲ್ಲೆಯ ಎಲ್ಲ ಶಾಸಕರು ಹಾಗೂ ಸಂಬಂಧಿಸಿದ ಮಂತ್ರಿಗಳು ಕೂಡಿಕೊಂಡು ಸರ್ಕಾರದ ಮೇಲೆ ಒತ್ತಡ ತಂದು ಅವ್ರು ಸಿದ್ದರಾಮಯ್ಯವರ ಮುಖ್ಯಮಂತ್ರಿಗಳಿದ್ದರು, ಅವರೇ ಫೈನಾನ್ಸ್ ಮಿನಿಸ್ಟರ್ ಇದ್ದರು. ಹೀಗಾಗಿ ಎಲ್ಲರೂ ಕೂಡ್ಕೊಂಡು ಒತ್ತಾಯ ಮಾಡಿ ಖುಷ್ಕಿ ಜಮೀನಿಗೆ 30 ಲಕ್ಷ, ನೀರಾವರಿ ಜಮೀನಿಗೆ 40 ಲಕ್ಷ ಕೊಡಬೇಕು ಅನ್ನುವಂಥದ್ದು ತೀರ್ಮಾನ ತೆಗೆದುಕೊಂಡು ಆ ರೀತಿ ಪರಿಹಾರಧನ ವಿತರಣೆ ಮಾಡ್ತಾ ಇದ್ದಾರೆ. ಇನ್ನೂ ಅನೇಕ ರೈತರಿಗೂ ಕೊಡಬೇಕಾಗಿದೆ, ಹಂತವಾಗಿ ಕೊಡ್ತೀನಿ ಅನ್ನುವಂಥ ಆಶ್ವಾಸನೆ ಕೊಟ್ಟಿದ್ದಾರೆ. ಬಟ್ ಅದೇ ರೀತಿ ಬಾಗಲಕೋಟೆಯಲ್ಲಿ ಇರತಕ್ಕಂಥ ನಿವೇಶನಗಳ ಹಂಚಿಕೆ ಬಗ್ಗೆ ಹಾಗೂ ಸಂತ್ರಸ್ತರಿಗೆ ಸಿಗಬೇಕಂತ ನಿವೇಶನಗಳ ಬಗ್ಗೆ, ಮೂಲಭೂತ ಸೌಕರ್ಯಗಳ ಬಗ್ಗೆ, ಅಂತ ಒಂದು ಮನೆತನದ ಇರ್ತಕ್ಕಂಥ ಯಜಮಾನಿಗೆ ಹ್ಯಾಂಗೆ ಕೊಡಬೇಕು, ಅವ್ರ ಅಣ್ಣ ತಮ್ಮಂದರಿಗೆ ಹ್ಯಾಂಗೆ ಕೊಡಬೇಕು, ವಯಸ್ಕರ ಮಕ್ಕಳಿಗೆ ಯಾವ ರೀತಿ ಕೊಡಬೇಕು ಅನ್ನುವಂಥ ಈಗಾಗಲೇ ನಿಯಮಗಳು ಇದೆ ನಮ್ಮಲ್ಲಿ BTDಯಲ್ಲಿ. ಆ ರೀತಿ ಹಂಚಿಕೆ ಮಾಡಬೇಕಂತ ಕೆಲಸ ಕಾರ್ಯಗಳು ಸತತವಾಗಿ ನಡೆದಾವೆ. ಇದು ನಿರಂತರವಾಗಿ ನಡೀತಾ ಇದೆ. ಅದು ಯಾವುದೇ ರೀತಿಯಿಂದ ತೊಂದರೆ ಆಗಬಾರ್ದು ಅನ್ನುವಂಥದ್ದು. ಮತ್ತು ಈಗ ನನಗೆ ಕೊಟ್ಟಂಥ ಒಂದು ಸಂದರ್ಭದಲ್ಲಿ ಅವರ ಇರ್ತಕ್ಕಂಥ ಅಶೋತ್ತರಗಳನ್ನು, ಅವ್ರ ಇರ್ತಕ್ಕಂಥ ಸಮಸ್ಯೆಗಳನ್ನು ಸಮರ್ಥವಾಗಿ ನಾನು ನಿಭಾಯಿಸಿ ಅವ್ರ ಎಲ್ಲ ರೀತಿಯಿಂದಲೂ ಅವರಿಗೆ ಸಂತೋಷ ಇಡಬೇಕು, ತೃಪ್ತಿ ಇಡಬೇಕು, ನೆಮ್ಮದಿ ಜೀವನ ಸಾಗಿಸ್ಬೇಕು ಅನ್ನುವಂಥ ದಿಶೆಯಲ್ಲಿ ದಿನನಿತ್ಯ ಕೆಲಸ ಮಾಡ್ತಾ ಇದ್ದಾರೆ. ಈ ರೀತಿ ತಾವು ಸ್ಟೇಟ್ ಫಾರ್ವರ್ಡ್ ಆಗಿ ನೇರವಾಗಿ ಕೆಲಸ ಮಾಡುವುದು, ನೇರವಾಗಿ ಧ್ವನಿ ಎತ್ತುವುದು, ಈ ಸರ್ಕಾರ ಇರುವವರಿಗೆ ಅಂದ್ರೆ 28ಕ್ಕೆ ಡಿಸರ್ವ್ ಆಗುತ್ತೆ. ಮುಂದೆ ಇದೇ ಸರ್ಕಾರ ಬರುತ್ತಾ ಅಥವಾ ಬೇರೆ ಸರ್ಕಾರ ಬರುತ್ತಾ ಅದು ಭಗವಂತ ಮತ್ತೆ ಮತದಾರ ಕೈ ಮೇಲೆ ಬಿಟ್ಟುಕೊಟ್ಟಿರ್ತಕ್ಕಂಥ ವಿಷಯ. ಈ ಸರ್ಕಾರ ಇರುವವರಿಗೆ ಆ ಪ್ರಯತ್ನ ಯಶಸ್ಸನ್ನು ಆಗಬಹುದಾ ಸರ್? ಖಂಡಿತವಾಗಿ. ಎಷ್ಟು ಪರ್ಸೆಂಟ್ ಇಚ್ಛಾಶಕ್ತಿ, ಮಾಡ್ತಕ್ಕಂಥ ಛಲ, ಜನರ ಸಹಕಾರ ಮತ್ತು ಇರ್ತಕ್ಕಂಥ ಸರ್ಕಾರದ ಕರ್ನಾಟಕ ಸರ್ಕಾರ ಮತ್ತು ಅದಕ್ಕೆ ಸಂಬಂಧಿಸಿದ ಜನಪ್ರತಿನಿಧಿಗಳ ಸಹಕಾರದಿಂದ ನಿಶ್ಚಯವಾಗ್ಲೂ ನಾನು ಮಾಡ್ತಾ ಇದ್ದೀನಿ ಅನ್ನುವಂಥ ನನ್ಗೊಂದು ಕಾನ್ಫಿಡೆನ್ಸ್ ಇದೆ. ಪ್ರಕಾಶ್ ತಪ್ಶೆಟ್ಟಿ ಅವರಲ್ಲಿ ಆ ಮಂದಹಾಸ, ಪ್ರಕಾಶ್ ತಪ್ಶೆಟ್ಟಿಯಲ್ಲಿ, ಆದ್ರೆ ಇದು ನನ್ನ ಮಾತಲ್ಲ ಸರ್, ಇದು ನಿಮ್ಮ ಕ್ಷೇತ್ರದ ಮತ್ತು ನಿಮ್ಮ ಮೇಲೆ ಅಪಾರವಾಗಿ ನಂಬಿಕೆ ವಿಶ್ವಾಸ ಇಟ್ಕೊಂಡಿರ್ತಕ್ಕಂಥವ್ರು, ನಿಮ್ಮಿಂದ ಬೇಸರಾಗಿ ಹೋಗಿರ್ತಕ್ಕಂಥವ್ರು, ನಿಮ್ಮಿಂದ ಅನುಕೂಲವಾಗಿ ಹೋಗಿರ್ತಕ್ಕಂಥವ್ರು, ಆ ಜನರ ಮಾತು ನಾನು ನಿಮ್ಗೆ ಹೇಳ್ತಾ ಇದ್ರೆ, ಪ್ರಕಾಶ್ ತಪ್ಶೆಟ್ಟಿ ಅವರು ಬರೋದಕ್ಕಿಂತ ಮುಂಚಿತವಾಗಿ ನಾವು ಅನ್ಕೊಂಡಿದ್ವಿ ಆಯ್ತು ಸಿಗುತ್ತೆ, ಅದು ಮಾತಿಗೆ ಸಿಗುತ್ತೆ, ಸಕ್ಸಸ್ಫುಲ್ ಆಗಿ ನ್ಯಾಯ ಸಿಗೋದಿಲ್ಲ, ಪತ್ರಿಕೆಯಲ್ಲಿ ಸಿಗುತ್ತೆ, ವಾಸವಾಗಿ ಸಿಗೋದಿಲ್ಲ ಅಂತ ನಾವು ಅನ್ಕೊಂಡಿದ್ವಿ. ತಪ್ಶೆಟ್ಟಿ ಬಂದ ಮೇಲೆ ನಮ್ಗೆ ಅನ್ನಿಸ್ತಾ ಇದೆ ಜಿಲ್ಲೆಗೆ ಸಚಿವ ಸ್ಥಾನ ಸಿಕ್ತು, ಜಿಲ್ಲೆಗೆ ಉಸ್ತುವಾರಿ ಸಿಕ್ತು, ವಿಶೇಷವಾಗಿ ಕೃಷ್ಣಾ ಮೇಲುದಂಡೆ ಪ್ರಾಜೆಕ್ಟಿನ ವಿಷಯದಲ್ಲಿ ಹಾನಿಗೆ ಒಳಗಾಗಿರ್ತಕ್ಕಂಥ ಜನಸಾಮಾನ್ಯರಿಗೆ ಸಿಕ್ಕಿದೆ. ಆ ಪ್ರಕಾಶ್ ತಪ್ಶೆಟ್ಟಿ ಅವರು ಒಮ್ಮೆ ಹಾಕಿದ್ದ ಕೈಯನ್ನ ಕದಕದವಾಗಿ ಕುದಿತಾ ಇರುವಂತ ಜ್ವಾಲಾಮುಖಿಯಲ್ಲಿ ಕೈ ಹಾಕುವಂತ ಏನ್ ಪರಿಸ್ಥಿತಿ ಬರುತ್ತೆ, ಆ ಜ್ವಾಲಾಮುಖಿ ಅಂತ ಹೇಳಿದ್ರೆ ನಮ್ಮ ತಪ್ಶೆಟ್ಟಿ ಅವರು ಆ ಯಶಸ್ಸನ್ನು ಆಗೇ ತೀರುತ್ತೆ ಅಂತ ಜನ ನಿಮ್ಮ ಮೇಲೆ ಈ ರೀತಿ ವಿಶ್ವಾಸ ಇಟ್ಟುಕೊಂಡಿದ್ದಾರೆ. ನೀವು ಅಧ್ಯಕ್ಷ ಆದಾಗಿಂದ ಮಾರ್ಚ್ 16ನೇ ತಾರೀಕಿನಿಂದ. ಬಟ್ ಆದ್ರೆ ಆ ವಿಶ್ವಾಸವನ್ನು ತಪ್ಶೆಟ್ಟಿ ಅವರು ಎಷ್ಟು ಯಶಸ್ಸನ್ನು ಜನರಿಗೆ ಕೊಡಬಹುದು. ಇನ್ನೊಂದು ವಿಷಯದಲ್ಲಿ ಲೋಕಸಭೆಯಲ್ಲಿ ಕೂಡ ತಾವು ಆಕಾಂಕ್ಷಿ ಇದ್ರಿ ಅಂತ ನಾನು ಕೇಳಿದ್ದೆ. ಅವಾಗೂ ಕೂಡ ತಪ್ಶೆಟ್ಟಿ ಅವರಿಗೆ ತಪ್ಪಿದೆ, ಈಗ ಒಳ್ಳೆಯ ಅವಕಾಶ ಬಂದಿದೆ. ಈ ಬಾರಿ ತಪ್ಶೆಟ್ಟಿ ಅವರು ಗೆದ್ದರೆ ಮುಂದೆ ಅವರು ಶಾಸಕರಾಗುವುದು ಬೇಡ, ಮುಂದೆ MP ಆಗುವುದು ಬೇಡ, ಅವರು ಸದಾಕಾಲ 100 ವರ್ಷ ನಮ್ಮ ಮನಸ್ಸದಲ್ಲಿ ಮತ್ತು ನಮ್ಮ BDTಯ ಚೇರ್ನಲ್ಲಿ, ಈಗ ಹೇಗೆ ಬಸವೇಶ್ವರ ಚೇರ್ನಲ್ಲಿ ಕೂತಿದ್ದಾರೆ ಹಾಗೆ ಅಲ್ಲಿ ಜನರ ನ್ಯಾಯ ಕೊಡಿಸೋದಲ್ಲಿ ಕೂಡ್ತಾರೆ ಅಂತ ಜನರ ವಿಶ್ವಾಸ ಇದೆ. ಈ ವಿಶ್ವಾಸಕ್ಕೆ ನಿಮ್ಮ ಉತ್ತರ ಏನು ಸರ್? ಈಗ ಬಾಗಲಕೋಟ್ ಟೌನ್ ಡೆವಲಪ್ಮೆಂಟ್ ಅಥಾರಿಟಿ ಅದು ಕೆಲಸ ಕಾರ್ಯಗಳನ್ನು ಮಾಡಬೇಕಾದಂಥದ್ದು ಅತ್ಯಂತ ನಮ್ಮ ಇದರ ಏನಂತೀರಿ ನೀವು, ಕಾಲಾವಧಿ ಮಾಡ್ತಕ್ಕಂಥ ಕೆಲಸ 2 ವರ್ಷ ಮಾತ್ರ. ಈಗ ಇರ್ತಕ್ಕಂಥ ಸರ್ಕಾರದ ಅವಧಿ 2 ವರ್ಷ. ಆ ಅವಧಿಯಲ್ಲಿ ನನ್ನ ಮೇಲೆ ಹೆಚ್ಚಿನೊಂದು ಅಪಾರವಾದ ನಂಬಿಕೆ ಇಟ್ಟು ಸರ್ಕಾರದವರು ತಪ್ಶೆಟ್ಟಿ ಕೊಟ್ಟರೆ ಸಮರ್ಥವಾಗಿ ನಿಭಾಯಿಸಿ ಇರ್ತಕ್ಕಂಥ ಸಂತ್ರಸ್ತರಿಗೆ ಮತ್ತು ಸಾರ್ವಜನಿಕರಿಗೆ ಪರಿಣಾಮಕಾರವಾಗಿ ಕೆಲಸ ಮಾಡ್ತಾರೋ ಅಂತ ನಂಬಿಕೆಯಿಂದ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಆ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸಿ ಎಲ್ಲರ ಅಶೋತ್ತರಗಳನ್ನು
ಈಡೇರಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಆ ನಂಬಿಕೆಯಲ್ಲಿ ನಾನು ಯಶಸ್ವಿನೇ ಆಗುತ್ತೇನೆ. ಮುಂದಾದರೂ ಸಹ ಅವ್ರ ಮನಸ್ಸಿನಲ್ಲಿ ನನಗೆ ಸದಾ ಉಳಿತೀನಿ ಅನ್ನುವಂಥದ್ದು ನಂಬಿಕೆ ನನಗಿದೆ. ಎಸ್ ಸರ್. ಅಂದ್ರೆ ಇದು ನಿಮ್ಮ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸ, ಇದು ಪ್ರಮಾಣ, ಹೌದು. ಎರಡು ಕೂಡ ಜಾಯಿಂಟ್ ಆಗ್ತಾ ಇದೆ. ಪ್ರಮಾಣ ವಚನ ಅಂತ ಹೇಳಿದ್ರೆ ಆ ಪ್ರಮಾಣ ವಚನ ಹಾ, ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ ತಗೊಳ್ಳೋ ಪ್ರಮಾಣ ವಚನ ಮತ್ತು ಸಚಿವಾಲಯದಲ್ಲಿ ತಗೊಳ್ಳೋ ಪ್ರಮಾಣ ವಚನಕ್ಕಿಂತ ಈ ಪ್ರಮಾಣ ವಚನ ಶಾಶ್ವತ ಅಂತ. ಅಗದಿ ಅಗದಿ. ಯಾಕಂದ್ರೆ ಇರಬೇಕಾದಂತ ಜನರ ಮನಸ್ಸಲ್ಲಿ ಇರಬೇಕಾದಂತದ್ದು ನಮ್ದು ಕರ್ತವ್ಯ, ಎಸ್ ನಮ್ದು ಜವಾಬ್ದಾರಿ ಇದೆ. ಆ ಜವಾಬ್ದಾರಿ ನಾನು ಸಮರ್ಥವಾಗಿ ನಿಭಾಯಿಸಿ ಅವರೆಲ್ಲ ಅಶ್ವತ್ಥಗಳನ್ನು ಸಮಸ್ಯೆಗಳನ್ನು ನಾನು ನಿವಾರಿಸ್ತೀನಿ ಅನ್ನುವಂಥದ್ದು ನಂಬಿಕೆ ನಾನು ಇಲ್ಲದೆ. ಸರಿ ಸರ್, ಈ ಇನ್ನೊಂದು ಸ್ವಲ್ಪ ನಾನು ಕೃಷ್ಣ ಕಡೆ ಹೋಗ್ತಾ ಇದ್ದೇನೆ. ಕೃಷ್ಣ ಅಪ್ಪರ್ ಪ್ರಾಜೆಕ್ಟ್ 3ನೇ ಹಂತ ಎಲ್ಲಿಗೆ ತಲುಪಿದೆ ಸರ್ ಇದು? ಸರ್, ಕೃಷ್ಣ 3ನೇ ಹಂತ ಎಲ್ಲಿಗೆ ಆಗಿತ್ತಪ್ಪ ಅಂತಂದ್ರೆ, ಈಗ ನಮ್ದು ಪ್ರಾರಂಭ ಈಗ ಆಗಿದ್ದು ಬಾಗಲಕೋಟೆ ಏಷ್ಯಾ ಖಂಡದಲ್ಲಿ ಅತ್ಯಂತ ದೊಡ್ಡ ಪಟ್ಟಣ ನಗರ. ಎಸ್ ಇದು 72-73ರಿಂದ ಪ್ರಾರಂಭ ಆಯಿತು. ನಂತರ ಇದಕ್ಕೆ ಒಂದು ರೂಪ ಸಿಕ್ಕಿದ್ದಪ್ಪ ಅಂದ್ರೆ 1983-84ರಲ್ಲಿ ನಮ್ಮ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆದಂಥ Yes. ಸಂದರ್ಭದಲ್ಲಿ ಬಾಗಲಕೋಟೆ ಮುಳುಗಡೆ, ಇಂಥ ದೊಡ್ಡ ಪಟ್ಟಣ ಮುಳುಗಡೆ ಆಗಬೇಕು ಅಥವಾ ಏನು ಇದಕ್ಕೆ ಗಾಡಿ ಕಟ್ಟಿ ಅದನ್ನು ನಾವು ತಡೆಗಡೆ ಮಾಡಬೇಕು ಅನ್ನುವಂಥದ್ದು ಸಂದರ್ಭದಲ್ಲಿ, ಇಲ್ಲ ಎಲ್ಲ ನಮ್ಮ ಇರ್ತಕ್ಕಂಥ ಬಾಗಲಕೋಟೆ ಹಿರಿಯ ನಾಗರಿಕರು ಮತ್ತು ಜನಪ್ರತಿನಿಧಿಗಳೆಲ್ಲ ಕೂಡ್ಕೊಂಡು ಬಾಗಲಕೋಟೆಗೆ ಗಾಡೆ ಕಟ್ಟೋದು ಬೇಡ, ಇದನ್ನ ಶಿಫ್ಟ್ ಮಾಡೋಣ, ಸ್ಥಳಾಂತರ ಮಾಡಬೇಕು ಅನ್ನುವಂಥದ್ದು ಉದ್ದೇಶದಿಂದ 1983-84ರಲ್ಲಿ ತೀರ್ಮಾನ ತೆಗೆದುಕೊಂಡ ಪ್ರಕಾರ ಇದು ಆಯಿತು. ಅಲ್ಲಿಂದ ಇಲ್ಲಿವರೆಗೆ ಹೆಚ್ಚು ಕಡಿಮೆ 40-42 ವರ್ಷದಿಂದ ಹಂತವಾಗಿ ಈಗ ಸರ್ಕಾರ ಬದಲಾದಂತೆ, ಅವ್ರ ಯೋಜನೆಗಳು ಬದಲಾದಂತೆ, ಅವ್ರ ತೀರ್ಮಾನಗಳು ಬದಲಾಗ್ತಾ ಬಂದಿದ್ದು ಮತ್ತು ಸ್ವಲ್ಪ ನಮ್ಮ ನಿರೀಕ್ಷೆ ತಕ್ಕಂತೆ ಆಗದೇ ಇದ್ರೂ ಸಹ ಒಂದು ಮಟ್ಟಕ್ಕೆ ಬಂದಿದೆ ಅಂತ ಹೇಳ್ಬೋದು. ಆದರೆ ಏನಾಗುತ್ತೆಪ್ಪ ಅಂತಂದ್ರೆ, ಇರ್ತಕ್ಕಂಥ ಆರ್ಥಿಕ ತೊಂದರೆನೇ ಇರ್ಬೋದು, ನಮ್ಮ ಇಚ್ಛಾಶಕ್ತಿ ತೊಂದರೆ ಇರ್ಬೋದು, ಜನಪ್ರತಿನಿಧಿಗಳ ಇಚ್ಛಾಶಕ್ತಿನೇ ಇರ್ಬೋದು, ಸರ್ಕಾರ ಬದಲಾದಂಗೆ ಅವ್ರ ಯೋಜನೆಗಳು ಬದಲಾಗಿರ್ಬೋದು, ಎಸ್ ಮತ್ತು ಇರ್ತಕ್ಕಂಥ ಬೇರೆ ಬೇರೆ ರಾಜ್ಯಗಳು ಸಹ ಇರ್ತಕ್ಕಂಥ ಟ್ರಿಬ್ಯುನಲ್ ಡಿಸ್ಪ್ಯೂಟ್ಸ್ ಇರ್ಬೋದು, ಇದೆಲ್ಲ ಕಾರಣಾಂತರಗಳಿಂದ ತೊಂದರೆ ಆಗ್ತಾ ಇದೆ. ಬಟ್ ಈಗ ಒಂದು ಹಂತಕ್ಕೆ ಬಂದಿದೆ. ಸರ್ಕಾರದವರು ನಿರ್ದಿಷ್ಟವಾಗಿ ಖಂಡಿತವಾಗಿ ಒಂದು ತೀರ್ಮಾನ ತೆಗೆದುಕೊಂಡಿದ್ದಾರೆ, ರೈತರಿಗೆ ನಾವು ಕೊಡಬೇಕು ಅನ್ನುವಂಥದ್ದು ಮಾತನ್ನು ಹೇಳಿದ್ದಾರೆ. ಒಂದು ಏನಪ್ಪ ಅಂತಂದ್ರೆ, ಪ್ರತಿ ವರ್ಷ ಎಷ್ಟು ನಾವು ಮೀಸಲಾತಿ ಇಡಬೇಕು, ಎಷ್ಟು ಅನುದಾನ ಕೊಡಬೇಕು, ಎಷ್ಟು ನಮ್ಮ ಅಪ್ಪರ್ ಕೃಷ್ಣ ಪ್ರಾಜೆಕ್ಟಿಗೆ ಹಣಕಾಸಿನ ಸಹಾಯ ಮಾಡಬೇಕು ಅನ್ನುವಂಥದ್ದು ಪ್ರತಿ ಸಲ ನಾವು ಕೇಳ್ತಾನೆ ಇದ್ದೀವಿ. ಅದು ಪ್ರತಿ ಸಲ ಹೇಳ್ತಾನೆ ಬಂದಿದ್ದಾರೆ. ಅದಕ್ಕೆ ನಿರ್ದಿಷ್ಟ ಒಂದು ಗುರಿ ಅಂತ ಕೆಲಸ ಮಾಡಿದಪ್ಪ ಅಂದ್ರೆ ನಿಜವಾಗಿಯೂ ನಾವು ಜನರ ಮನಸ್ಸಿನ ಉಳಿತೀವಿ ಅಂತ ಹೇಳಿ. ಜನರಿಂದ ಬೇಡಿಕೆ ಎಷ್ಟಿದೆ ಸರ್ ಅದಕ್ಕೆ? ಜನರ ಬೇಡಿಕೆ ಅಂತ ಅಲ್ಲ, ಟೋಟಲಿ ಸಾಮಾನ್ಯವಾಗಿ ಈಗ ಮಾತನಾಡ್ತಿರ್ತಾರಲ್ಲ, ನಮ್ಗೆ ಇಷ್ಟು ಬೇಕು ಅಷ್ಟು ಬೇಕು ಅನ್ನೋಂಥ ವಿಷಯದಲ್ಲಿ. ಈಗ ಜನರ ಬೇಡಿಕೆ ಹೆಂಗದಪ್ಪ ಅಂತಂದ್ರೆ, ಮೇಜರ್ ಇರ್ತಕ್ಕಂಥ ಬೇಡಿಕೆ ರೈತರು ಜಮೀನು ಕಳ್ಕೊಂಡಾರ, ಅವ್ರಿಗೆ ಪರಿಹಾರ ಸಿಗಬೇಕು. ಅವರು ಮಾಡದಂತ ತ್ಯಾಗಕ್ಕೆ ಎಷ್ಟು ಬೆಲೆ ಕೊಟ್ಟರು ಕಡಿಮೆನೆ ಅಂತ ಒಂದು ಸಂದರ್ಭದಲ್ಲಿ. ಯಾಕಂದ್ರೆ ನಾವು ಅಂತಿರ್ತೀವಿ, ಈಗ ಇರ್ತಕ್ಕಂಥ ಜನರು ತ್ಯಾಗ ಮಾಡಿದಪ್ಪ ಅಂದ್ರೆ ಸ್ವಾತಂತ್ರ್ಯ ಯೋಧರ ಸಮಾನರಂತ. ಆ ದಿಶೆಯಲ್ಲಿ ನಾವು ಏನು ಕೊಟ್ಟರು ಅವ್ರು ಕಡಿಮೆ ಅನ್ನುವಂಥದ್ದು. ಈಗ ಅದು ಎಷ್ಟೇ ಕೊಟ್ಟರು ಸಹ ಕಡಿಮೆನೆ. ಮತ್ತು ಅದು ಇರ್ತಕ್ಕಂಥದ್ದು ನಾವು ಇಲ್ಲಿ ನಗರದಲ್ಲಿ ಇರ್ತಕ್ಕಂಥ ನಮಗೇನು ಈಗ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಒಂದು ನಿವೇಶನಗಳಿದಾವ. ಆ ನಿವೇಶನ ಹಂಚಿಕೆ ಮಾಡತಕ್ಕಂಥ ಸಂದರ್ಭದಲ್ಲಿಯೂ ಸಹ ಇರ್ತಕ್ಕಂಥ ಬೆಲೆ ಎಷ್ಟಿದೆ, ಸಬ್ ರಿಜಿಸ್ಟರ್ ಬೆಲೆ ಎಷ್ಟಿದೆ, ಪೊಟೆನ್ಷಿಯಲ್ ಏರಿಯಾ ಇಲ್ಲಿಗೆ ಬರ್ತದೆ. ಆ ದೃಷ್ಟಿಕೋನ ಇಟ್ಕೊಂಡು ರೈತರು ಮತ್ತು ಇರ್ತಕ್ಕಂಥ ನ್ಯಾಯಾಲಯ ಆ ರೀತಿ ಎಷ್ಟು ನಡೀತಾ ಇದೆ, ಎಷ್ಟು ಸ್ಕ್ವೇರ್ ಫೀಟ್ಗೆ ಎಷ್ಟು ನಡೀತಾ ಇದೆ, ಆ ಒಂದು ಬೇಸ್ ಮೇಲೆ ಮಾಡ್ತಾ ಇದ್ದಾರೆ. ಹೀಗಾಗಿ ಪ್ರತಿ ವರ್ಷ ಇರ್ತಕ್ಕಂಥ ಬೆಲೆ ಗಗನಕ್ಕೆ ಹೋಗ್ತಾ ಇದೆ. ಇರ್ತಕ್ಕಂಥ ಬೆಲೆಯನ್ನು ಪೂರೈಸಲಿಕ್ಕೆ ನಮ್ಮ ಸರ್ಕಾರ ಸಮರ್ಥವಾಗಿ ಆಗಬೇಕು, ಆ ದಿಶೆಯಲ್ಲಿ ಕೆಲಸ ಮಾಡಬೇಕು. ಸ್ವಲ್ಪ ವಿಳಂಬ ಆಗ್ತಾ ಇದೆ ಅಷ್ಟೇ. ಈಗ ನಾನು ನಿರೀಕ್ಷೆ ಭಾಳಿದೆ, ಅಪೇಕ್ಷೆ ಭಾಳಿದೆ. ಅದ್ರ ತಕ್ಕ ನಾವು ಗುರಿ ಮುಟ್ಟಬೇಕು. ಗುರಿ ಮುಟ್ಟಿದಾಗ ಮಾತ್ರ ಅದು ಸಫಲ ಆಗುತ್ತೆ. ನಾನು ಈಗ ಬಸವೇಶ್ವರ ಬ್ಯಾಂಕಿನ ಕಡೆ ಬರ್ತಾ ಇದ್ದೇನೆ ಸರ್. ಬಸವೇಶ್ವರ ಬ್ಯಾಂಕಿನ ಸಭಾಪತಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅಲ್ಲಿ ವಿಧಾನ ಪರಿಷತ್ನಲ್ಲಿ ಬಸವರಾಜ ಹೊರಟ್ಟಿಯವರು, ವಿಧಾನಸಭೆಯಲ್ಲಿ UT ಖಾದರ್ ಅವರು, ಮತ್ತೆ ಈಗ ರುದ್ರಪ್ಪ ಲಮಾಣಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅಲ್ಲಿ MK ಪ್ರಾಣೇಶ್ ಅವರು ಕೂಡ ವಿಧಾನ ಪರಿಷತ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೆ ಬಸವೇಶ್ವರ ಬ್ಯಾಂಕಿಗೆ ಅಣ್ಣ ಬಸವಣ್ಣ ತತ್ವ ಸಿದ್ಧಾಂತಗಳನ್ನು ಕಾಯಕವೇ ಕೈಲಾಸ, ದುಡಿಮೆ ಮಾಡಿದವನ ಕೈ ಕೆಸರಾದರೆ ಬಾಯಿ ಮೊಸರು ಅಂತೇಳಿ ತತ್ವದಲ್ಲಿ ಹೋಗುವಂತ ಬಸವಣ್ಣವರ ಸಹಕಾರಿ ರಂಗದಲ್ಲಿ ತಾವು ಗುರುತಿಸ್ಕೊಂಡ್ರಿ. ಎಷ್ಟು ಜನರಿಗೆ ಬಸವೇಶ್ವರ ಸಹಕಾರಿ ರಂಗ ಉದ್ಯೋಗ ಕೊಟ್ಟಿದೆ, ಎಷ್ಟು ಜನರಿಗೆ ಅನುಕೂಲ ಮಾಡಿಕೊಟ್ಟಿದೆ? ತಪ್ಪಶೆಟ್ಟಿ ಅವರು ಮಾತಿಗೆ ತಪ್ಪದಂತೆ, ಹೆಸರಿನಲ್ಲೇ ತಪ್ಪಶೆಟ್ಟಿಯಾಗಿ ಇದ್ದಾರೆ, ಮಾತಿನಲ್ಲಿ ತಪ್ಪದಂತೆ ಯಾವ ರೀತಿ ಬೆಂಬಲವನ್ನು ಕೊಡುತ್ತಾ ಜನರಿಗೆ ಅನುಕೂಲ ಆಗಿದೆ ಈ ಸಂಸ್ಥೆ. ಪ್ರಾರಂಭ ಜೀವನ ನಾನು ಅನ್ಕೊಂಡಿರೋ ಪ್ರಕಾರ ಒಂದು 20 ವರ್ಷ ಕ್ರಾಸ್ ಆಗಿದೆ ಅಂತ ನಾನು ಅನ್ಕೊಂಡಿದ್ದೇನೆ. ಇದನ್ನ ಸರ್, ನಾನು ಬಸವೇಶ್ವರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷನಾಗಿದ್ದು ಅಥವಾ
ನಿರ್ದೇಶಕನಾಗಿ ಆಯ್ಕೆ ಆಗಿದ್ದು 1983 ಡಿಸೆಂಬರ್ದಲ್ಲಿ. 83ರಲ್ಲಿ. 83ರಲ್ಲಿ ಅಂದ್ರೆ ಸತತವಾಗಿ ಈಗ 43 ವರ್ಷ ಆಯ್ತು. ಸತತವಾಗಿ ಯಾವುದೇ ರೀತಿಯಿಂದ ಇಲ್ಲ ಗ್ಯಾಪ್ ಆಗಲಾರ್ದನ ನಮ್ಮದೇ ಆದಂಥ ಟೀಮ್, ನಮ್ಮದೇ ಆದಂಥ ತಂಡ. ನಾನು ಬಸವೇಶ್ವರ ಬ್ಯಾಂಕಿನ ಅಧ್ಯಕ್ಷ ಆದ ಸಂದರ್ಭದಲ್ಲಿ ನಮ್ಮಲ್ಲಿ ಸದಸ್ಯರ ಸಂಖ್ಯೆ ಕೇವಲ 3,000 ಇತ್ತು. ಡಿಪಾಸಿಟ್ 1,79,00,000 ಇತ್ತು ಅವಾಗಿನ ಸಂದರ್ಭದಲ್ಲಿ 1983ರಲ್ಲಿ. ಕೊಟ್ಟಂತ ಸಾಲ ಕೇವಲ 77 ಲಕ್ಷ ಮಾತ್ರ ಇತ್ತು. ಅವಾಗ NPA ಪರ್ಸೆಂಟೇಜ್ 26% ಮೇಲಿತ್ತು. ಅಲ್ಲಿಂದ ಇಲ್ಲಿವರೆಗೆ ಸತತವಾಗಿ ಜನರ, ಸದಸ್ಯರ ಮತ್ತು ನಮ್ಮ ಅಧಿಕಾರಿ ವರ್ಗದವರ, ನಮ್ಮ ಸಿಬ್ಬಂದಿ ವರ್ಗದವರ ಸತತ ಪ್ರಯತ್ನ, ಸತತ ಸಹಕಾರ, ಸಾರ್ವಜನಿಕರ ಸಹಕಾರ ಆಗಿರ್ಬೋದು, ಗ್ರಾಹಕರ ಸಹಕಾರ ಆಗಿರ್ಬೋದು, ಠೇವಣಿದಾರರ ಸಹಕಾರ ಆಗಿರ್ಬೋದು, ನಮ್ಮ ಸದಸ್ಯರ ಸಹಕಾರ ಆಗಿರ್ಬೋದು, ಇಲಾಖೆಯ ಸಹಕಾರ ಕ್ಷೇತ್ರದಿಂದ ಇಲಾಖೆಯ ಎಲ್ಲ ಅಧಿಕಾರಿ ವರ್ಗದವ್ರಾಗಿರ್ಬೋದು, ಎಲ್ಲ ರೀತಿಯಿಂದಲೂ ಸಹಕಾರ ಕೊಟ್ಟಿದ್ದಕ್ಕಾಗಿ ಇವತ್ತಿನ ದಿವಸ ಹೆಮ್ಮರವಾಗಿ ಬೆಳೆದಿದೆ. ಇವತ್ತಿನ ನಮ್ಮ ಸದಸ್ಯರ ಸಂಖ್ಯೆ 48,000. ಅವಾಗ ಇದ್ದಿದ್ದು ಕೇವಲ 3,000. 48,000. ಮತ್ತು ಅವಾಗ ಇದ್ದಿದ್ದು 1,79,00,000 ಇದ್ದಂಥ ಠೇವಣಿ ಇವತ್ತಿನ ದಿವಸ 1,000 ಕೋಟಿ ಆಗಿದೆ. 1,000 ಕೋಟಿ ಆಗಿದೆ. ಅವಾಗ 79 ಲಕ್ಷ ಕೊಟ್ಟಂತ ಸಾಲ ಇವತ್ತಿನ ದಿವಸ 700 ಕೋಟಿ ಆಗಿದೆ. ಮತ್ತು NPA ಪರ್ಸೆಂಟ್ ಕೇವಲ 2% ಮಾತ್ರ ಇದೆ. ನಾವು ಸಿಬ್ಬಂದಿಯವರಿಗೆ ಉದ್ಯೋಗ ಕೊಟ್ಟಂತೂ ಇವತ್ತಿನ ದಿವಸ ಹೆಚ್ಚು ಕಡಿಮೆ 400ರಿಂದ 500 ಕೋಟಿ. ಇದು 500 ಸಿಬ್ಬಂದಿಯವರಾಗುತ್ತೆ, ಇನ್ಕ್ಲೂಡಿಂಗ್ ಸಿಬ್ಬಂದಿಯವರು, ಪಿಗ್ಮಿ ಏಜೆಂಟರು, ಅಧಿಕಾರಿಗಳವರು, ಮ್ಯಾನೇಜರು, ಬ್ರಾಂಚ್ ಮ್ಯಾನೇಜರ್ಸು, ಮತ್ತು ಇದಕ್ಕೆಲ್ಲ ನೋಡಲಿಕ್ಕೆ ಬೇರೆ ಬೇರೆ ಶಾಖಾ ಮಾರ್ಗದರ್ಶಕರು ಇದ್ದಾರೆ. ನಂತರ ಆಯಾ ಶಾಖದಿಂದ ಆಗ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಸಹ ಉಸ್ತುವಾರಿ ಅಂದ್ರೆ ನಮ್ಗೆ ಸಹಾಯ ಮಾಡಲಿಕ್ಕೆ ಅಲ್ಲಿ ಒಬ್ಬ ವ್ಯಕ್ತಿ ಬಗ್ಗೆ ಸಲಹೆಗಾರಿಕೆ ಅಂತ ಯಾರಿಗೆ ಕೊಡಬೇಕು, ಹೆಂಗೆ ಕೊಡಬೇಕು, ಅವ್ರು ಹೇಗಿದ್ದಾರೆ, ಅವ್ರ ಸ್ಥಿತಿಗತಿಗಳು ಹೇಗಿದ್ದಾವೆ, ಅವ್ರ ಸಮರ್ಥರದಾರು ಹೇಗೆ, ಮರುಪಾವತಿ ಮಾಡ್ತಾರೋ ಹೇಗೆ ಅನ್ನುವಂಥದ್ದು ಅಲ್ಲಿ ಲೋಕಲ್ ನಮ್ಮ ಒಂದು ಅನುಕೂಲ ಆಗೋದು ಮಾಡ್ಕೊಂಡಿದ್ವಿ. ಅದು ಮಾಡಿದ ನಂತರ ಇವತ್ತಿನ ಕೆಲಸ ಇಷ್ಟು ಮಾಡ್ಕೊತ ಬಂದಿದೆ. ಸರ್ಕಾರದವರು ಸಹ ಎಷ್ಟು ಬ್ರಾಂಚ್ ಇದಾವೆ ಸರ್? 27 ಬ್ರಾಂಚ್ ಇದಾವೆ. ಮತ್ತು ನನಗೆ ನಮ್ಮ ಬ್ಯಾಂಕಿಗಾಗಲಿ ಇವತ್ತಿನ ದಿವಸ ತಾಲೂಕು ಮಟ್ಟದಿರ್ಬೋದು, ಜಿಲ್ಲಾ ಮಟ್ಟದಿರ್ಬೋದು, ರಾಜ್ಯ ಮಟ್ಟದಿರ್ಬೋದು, ರಾಷ್ಟ್ರ ಮಟ್ಟದ್ದು ಸಹ ನನ್ನ ಪ್ರಶಸ್ತಿ ಕೊಟ್ಟಂಥದ್ದು ಈ ಬ್ಯಾಂಕ್ನಿಂದ. ಹೌದು. ಅಂತ 2012ರಲ್ಲಿ JT ದೇವೇಗೌಡರು ಸಹಕಾರ ಮಂತ್ರಿ ಇದ್ದಾಗ ಅವತ್ತಿನ ದಿವಸ ನನ್ನ ಕೆಲಸ ಕಾರ್ಯಗಳನ್ನು ಮೆಚ್ಚಿ, ನಮ್ಮ ಇರ್ತಕ್ಕಂಥ ನಮ್ಮ ಪ್ರಗತಿಯನ್ನು ಮತ್ತು ಅಭಿವೃದ್ಧಿಯನ್ನು ಮೆಚ್ಚಿ ನನಗೆ ಸಹಕಾರಿ ರತ್ನ ಪ್ರಶಸ್ತಿನ ಕೊಟ್ಟರು. 2012ರಲ್ಲಿ ಅಲ್ಲಿಂದ 14 ವರ್ಷದ ಹಿಂದಗಡೆ. ಹೌದು. ಅಲ್ಲಿಂದ ಇಲ್ಲಿವರೆಗೆ ನಮ್ಮ ಇರ್ತಕ್ಕಂಥ ಸಣ್ಣ ವ್ಯಾಪಾರಸ್ಥರಿರ್ಬೋದು, ದೊಡ್ಡ ವ್ಯಾಪಾರಸ್ಥರಿರ್ಬೋದು, ರೈತ ಇರ್ಬೋದು, ಕಾರ್ಮಿಕರು ಇರ್ಬೋದು, ಉದ್ಯೋಗಸ್ಥರು ಇರ್ಬೋದು, ಆನಂತರ ಬೇರೆ ಬೇರೆ ಇರ್ತಕ್ಕಂಥ ಉದ್ಯೋಗಿಗಳಿರ್ಬೋದು, ಇಂಡಸ್ಟ್ರಿ ಇರ್ಬೋದು, ಶುಗರ್ ಫ್ಯಾಕ್ಟ್ರಿಗಳಿರ್ಬೋದು, ಎಲ್ಲ ರೀತಿಯಲ್ಲೂ ಅವ್ರಿಗೆ ಬೇಡಿಕೆಗೆ ಅನುಗುಣವಾಗಿ ನಾನು ಕೆಲಸ ಮಾಡ್ಕೋತ ಅವ್ರಿಗೆ ಆರ್ಥಿಕ ಸಹಾಯ ಮಾಡಿದ್ರಿಂದ ಇವತ್ತಿನ ದಿವಸ ಬಸವೇಶ್ವರ ಬ್ಯಾಂಕು ನಮ್ಮ ಬ್ಯಾಂಕು ಅನ್ನುವಂಥದ್ದು ಎಲ್ಲರ ಮನಸ್ಸಲ್ಲಿ ಉಳಿದಿದೆ. ಮತ್ತು ನಾನು ಸಹ ನಮಗಾಗಿ ಎಲ್ಲರಿಗಾಗಿ ನಾನು ಅಂತ ಒಂದು ತತ್ವ ನಮ್ದೇನು ಬಸವಣ್ಣ ಕೊಟ್ಟಿದ್ದಾನೆ, ಆ ತತ್ವ ಆಧಾರ ಮೇಲೆ ನಾನು ಕೆಲಸ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು. ಇಷ್ಟೆಲ್ಲ ವ್ಯೂಗಳನ್ನು, ಇಷ್ಟೆಲ್ಲ ವೇದಿಕೆಗಳನ್ನು, ಇಷ್ಟೆಲ್ಲ ವಿಚಾರಗಳನ್ನು, ಇಷ್ಟೆಲ್ಲ ಆಲೋಚನೆಗಳನ್ನು ತಾವು ಇಟ್ಕೊಂಡು ಮುಂದೆ ಸಾಗ್ತಾ ಇದ್ರು. ಆದರೆ ತಪ್ಶೆಟ್ಟಿ ಅವರನ್ನ ನಾನು ಏನಂತ ಕರಿಬೇಕು? ಜನಸೇವಕನಂತ ಕರಿಬೇಕಾ, ಅಥವಾ ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥ ನ್ಯಾಯ ಕೊಡಿಸುವಂತ ಧೀಮಂತ ನಾಯಕ ಅಂತ ಕರಿಬೇಕಾ, ಅಥವಾ ಸಾದಾ ಸೀದಾ ವ್ಯಕ್ತಿ ಅಂತ ಕರಿಬೇಕಾ ಸರ್? ಜನಸೇವಕ ಅಂತ ಹೇಳಿದ್ರೆ ಸಾಕು. ಜನಸೇವಕ ಮತ್ತು ಅವ್ರ ಕಷ್ಟ ಸುಖದಲ್ಲಿ ಭಾಗವಾಗ್ತಕ್ಕಂಥ ವ್ಯಕ್ತಿ. ಮುಂದೆ 28ಕ್ಕೆ ಯಾವ ರೂಪದಲ್ಲಿ ನಾವು ನೋಡ್ಬೇಕು? 28ರಲ್ಲಿ ಅವರು ಸಾಂದರ್ಭಿಕವಾಗಿ ಬರ್ತಕ್ಕಂಥ ದಿನಮಾನದಲ್ಲಿ ಯಾವ ರೀತಿ ಆಗತ್ತೆ ಅನ್ನುವಂಥ ಅದ್ರ ಮೇಲೆ. ಬಟ್ ನಾನು ಈ ಸದ್ಯ ಆ ದಿಶೆಯಲ್ಲಿ ಕೆಲಸ ಮಾಡ್ತಾ ಇಲ್ಲ, ಈ ದಿಶೆಯಲ್ಲಿ ನಾನು ವಿಚಾರಣೆ ಮಾಡ್ತಾ ಇಲ್ಲ. ಈಗ ಇರ್ತಕ್ಕಂಥ ನಾನು ಕೊಟ್ಟಂತ ಜವಾಬ್ದಾರಿನೂ ಸಮರ್ಥವಾಗಿ ಕೆಲಸ ಮಾಡಿ ನಂತರ ಜನರ ಮನಸ್ಸಲ್ಲಿ ಉಳಿಬೇಕನ್ನುವಂಥ ಒಂದೇ ಒಂದು ಗುರಿ, ಆ ದೃಷ್ಟಿಕೋನ ಇಟ್ಕೊಂಡು ನಾನು ಕೆಲಸ ಮಾಡ್ತಾ ಇದ್ದೇನೆ. ಅದಕ್ಕೋಸ್ಕರ ಇರ್ತಕ್ಕಂಥ ನಮ್ಮ ಜನಪ್ರತಿನಿಧಿಗಳಾಗಲಿ, ಸರ್ಕಾರ ಆಗಲಿ, ಸರ್ಕಾರದಲ್ಲಿ ಇರ್ತಕ್ಕಂಥ ಮಂತ್ರಿಗಳಾಗಲಿ ಮತ್ತು ಸಂತ್ರಸ್ತರು, ಸಾರ್ವಜನಿಕರ ಸಹಕಾರ ಬೇಕನ್ನುವಂಥ ತಮ್ಮ ಮೂಲಕ ನಾವು ವಿನಂತಿ ಮಾಡ್ಕೊಳ್ತೇವೆ. ಸರಿ ಸರ್, ನಾನು ಸಮಯದ ವಿಚಾರ ಮಾಡಿದ ಕೊನೆ ಹಂತಕ್ಕೆ ಬರ್ತಾ ಇದ್ದೇನೆ. ತಪ್ಶೆಟ್ಟಿ ಅವರು ಇಷ್ಟೆಲ್ಲ ಮಾತು ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಿಮಗೆ 5 ವರ್ಷದ ಆಳ್ವಿಕೆಗಿಂತ ಸಾವಿರಾರು ವರ್ಷದ ಮನಸ್ಸಿನಲ್ಲಿ, ಜನರ ಮನಸ್ಸಲ್ಲಿ ಹಚ್ಚಿ ಹಾಕಿಸ್ಕೊಳ್ಳೋದು ಮುಖ್ಯನಾ ಸರ್? ಹೌದು, ಅದೇ ಮುಖ್ಯ ನಮ್ಗೆ. ಯಾಕಂದ್ರೆ ನಾವು ಕೆಲಸ ಇವತ್ತಿನ ದಿವಸ ಅಧಿಕಾರ ಐತಿ ಅಂತ ಅನ್ನುವಂಥದ್ದಲ್ಲ, ಅಧಿಕಾರಿ ಇದ್ದಾಗ ಯಾವ ರೀತಿ ಕೆಲಸ ಮಾಡಿದ್ದಾರೆ, ಅವ್ರು ನನ್ನ ಕೆಲಸವನ್ನ ನೋಡಿ ಅವ್ರು ಮೆಚ್ಕೋಬೇಕು ಹೊರತು ಆ ಅಧಿಕಾರದವ್ರು ಇದ್ದಾಗ ಮಾತ್ರ ಮೆಚ್ಚೋಂಗಿಲ್ಲ. ಮುಂದಾದರೂ
ಬೇರೆ ದೃಷ್ಟಿ ಇಟ್ಕೊಂಡು ದೂರದೃಷ್ಟಿ ಇಟ್ಕೊಂಡು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಅವರಿಗೆ ಅನುಕೂಲ ಆಗಬೇಕು, ಅವರಿಗೆ ಸಹಕಾರಿ ಆಗಬೇಕು, ಮಾಡೋಂಥ ಕೆಲಸ ಕಾರ್ಯಗಳನ್ನು ಅವ್ರಿಗೆ ಶಾಶ್ವತವಾಗಿ ಉಳಿಬೇಕು. ಇದೇ ನಿಮ್ಮ ಉದ್ದೇಶ. ಹೌದು. ಹಾಗಾದ್ರೆ ನಾನು ಬೇರೆ ವಿಷಯದಲ್ಲಿ ಬರ್ತಾ ಇದ್ದೀನಿ. ತಪ್ಶೆಟ್ಟಿ ಅವರನ್ನ ಈ 2 ವರ್ಷ ಅವಧಿ ಅಂದ್ರೆ 24 ತಿಂಗಳ ಅವಧಿಯಲ್ಲಿ 3 ತಿಂಗಳು ಕಳೆದು ಹೋಗ್ಬಿಟ್ಟಿದ್ದಾವೆ. 21 ತಿಂಗಳಲ್ಲಿ ಏನು ಪ್ರಾಧಿಕಾರದ ಅಧ್ಯಕ್ಷರಾಗಿ ತಾವೇನೋ ಜಲಮಂಡಳಿಯ ವಿಷಯದಲ್ಲಿ ತಾವೇನೋ ನೇಮಕ ಆಗಿದೆ, ಎಷ್ಟು ಯಶಸ್ಸು ಕಾಣಬಹುದು? ಆಮೇಲೆ ಇದರಲ್ಲಿ ನಾನು ನೇರವಾಗಿ ಕೇಳೋದಕ್ಕಿಂತ ನನ್ನ ಪ್ರಶ್ನೆ ಸರ್, ಇದು ತಾವು ಇಟ್ಕೊಂಡ್ಬಂದಿರ್ತಕ್ಕಂಥ ಗುರಿ, ಇಟ್ಕೊಂಡ್ಬಂದಿರ್ತಕ್ಕಂಥ ಮಾರ್ಗ, 2 ಉನ್ನತವಾದಂಥ ಹುದ್ದೆ, ಒಂದು ಸಹಕಾರಿ ರಂಗ, 2ನೇದು ನಿಮಗೆ ಅನುಕೂಲ ಪಾಠ ಕಲಿಸಿಕೊಟ್ಟಿರ್ತಕ್ಕಂಥ ನಗರಸಭೆ, 2ನೇದು BDA, 3ನೇದು ಕಿಂತ ಮೊದಲನೆಯ ಪ್ರಾರಂಭಿಕ ಜೀವನ ಅಣ್ಣ ಬಸವಣ್ಣ ಅವರ ಹೆಸರಿನಲ್ಲಿ ನಡೀತಾ ಇರುವಂತ ಸಹಕಾರಿ ರಂಗ. ಇವೆಲ್ಲವನ್ನು ಹೇಗೆ ಮ್ಯಾನೇಜ್ ಮಾಡುತ್ತಾ, ವಯಸ್ಸನ್ನು ಕೂಡ ನಿಮ್ದು ನಾನು ಕೇಳಲಿಕ್ಕೆ ಇಷ್ಟಪಡೋದಿಲ್ಲ ಸರ್, ನಾನು ಕೇಳೋದೂ ಇಲ್ಲ. ಯಾಕೆ ಬಹಳ ಜನದ ನಾ ವಯಸ್ಸು ಕೇಳ್ತೇನೆ, ನನಗೆ ನಿಮ್ಮ ವಯಸ್ಸು ಕೇಳಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ನನಗೆ ಅನ್ನಿಸ್ತಾ ಇದೆ ನಿಮ್ಮ ವಯಸ್ಸು ಹೆಚ್ಚಿಗೆ ಇದೆ, ಆದ್ರೆ ನಿಮ್ಮ ಈ ಮಂದಹಾಸ, ಈ ಆಕ್ಟಿವಿಟೀಸ್, ನಿಮ್ಮ ಖುಷಿ, ನಿಮ್ಮ ಚಲನವೆಲ್ಲನೆಗಳನ್ನು ನೋಡ್ತಾ ಇದ್ರೆ ನೀವು 45 ವರ್ಷದವರು ಆ ರೂಪದಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಿ. ನಿಮಗೆ ಇರ್ಬೋದು ದೇವ್ರು ಕೊಟ್ಟಂತ ನಮ್ಗೆ ಇರ್ತಕ್ಕಂಥ ಶಕ್ತಿ, ನಮ್ಮಲ್ಲಿ ಎನರ್ಜಿ ಮಾಡ್ಬೇಕು ಅನ್ನೋಂಥ ಛಲ ಮತ್ತು ಉತ್ತೇಜನ, ಪ್ರೋತ್ಸಾಹ ಎಲ್ಲ ರೀತಿಯಿಂದ ಇದಕ್ಕೆ ನನ್ನ ವಯಸ್ಸು ಮಾತ್ರ ನನಗೆ ಗೌನ. ಹೇಗೆ ಮ್ಯಾನೇಜ್ ಮಾಡ್ತೀರಿ ಸರ್ ಇವೆಲ್ಲ ರಂಗಗಳನ್ನು? ಅಲ್ಲ, ನಾನು ಕೆಲಸ ಮಾಡೋದ್ರಲ್ಲೇ ನನ್ನ ನೆಮ್ಮದಿ ಮತ್ತು ಸಂತೋಷ ಇರ್ತದೆ. ಮುಂಜಾನೆ ಸೂರ್ಯ ದಯದಿಂದ ತಗೊಂಡು ಸೂರ್ಯ ಅಸ್ತರವರೆಗೆ ನಿಮ್ಗೆ ಪ್ರಾರಂಭ ಆಗೋದು? ಹೌದು, 6 ಗಂಟೆಗೆ ನಾನು ಹೇಳ್ತೀನಿ, 6 ಗಂಟೆಯಿಂದ 7 ಗಂಟೆಗೆ ನಾನು ಪ್ರಾಣಾಯಾಮ ಮತ್ತು ಇದು ಮಾಡ್ತಾ ಇದ್ದೀನಿ. ನಂತರ 7 ಗಂಟೆಯಿಂದ 8 ಗಂಟೆದಾಗ ವಾಕಿಂಗು, 8:30 ಗಂಟೆಯಿಂದ ನಾನು ಫಾರ್ಮಿಗೆ ಹೋಗ್ತೀನಿ. ನಂದು ಗೋಟ್ ಫಾರ್ಮ್ ಇದೆ, ಕುರಿ ಸಾಗಾಣಿಕೆ ಇದೆ. ಹೆಚ್ಚು ಕಡೆ 1,000 ಎನಿಮಲ್ಸ್ ಇದೆ. ಹಾಗಾದ್ರೆ ಅಸ್ಲಿ ಸಿದ್ದರಾಮಯ್ಯ ನೀವೇನಾ? ನಂತರ ಸಾಯಂಕಾಲನೂ ಹೋಗಿರ್ತೀನಿ. ಹೀಗಾಗಿ ನನಗೆ ಅದ್ರದ್ದು ಯಾವುದೇ ರೀತಿಯಿಂದ ನನಗೆ ಆಲಸಿ ಮಾಡೋದಾಗ್ಲಿ ಅಥವಾ ನನಗೆ ವೀಕ್ನೆಸ್ ಬರೋದಾಗ್ಲಿ ಏನೂ ಇಲ್ಲ. ಆ ಕೆಲಸ ಮಾಡೋದ್ರಲ್ಲೇ ನೆಮ್ಮದಿ ಸಿಗೋದ್ರಿಂದ ನನಗೆ ಅದರಲ್ಲೇ ಸಂತೋಷ ಪಡ್ತೇನೆ. ಸರ್, ನನ್ನ ಕೊನೆ ಪ್ರಶ್ನೆ ಸರ್, ಬಸವೇಶ್ವರ ಸಹಕಾರಿ ರಂಗ ಯಾವ್ಯಾವ ಡಿಸ್ಟ್ರಿಕ್ಟ್ ನಲ್ಲಿ, ಯಾವ್ಯಾವ ತಾಲೂಕಿನಲ್ಲಿ ಬ್ರಾಂಚ್ಗಳಿದ್ದಾವೆ, ಹೆಚ್ಚುವರಿ ಇನ್ಮೇಲೆ ಎಲ್ಲೆಲ್ಲಿ ಮಾಡ್ಬೇಕಂತ ಯೋಚನೆ ಮಾಡ್ತಾ ಇದ್ದಾರೆ ಸರ್? ನನ್ನ ಬ್ಯಾಂಕಿನ ಕಾರ್ಯಕ್ಷೇತ್ರ 8 ಜಿಲ್ಲೆ. 8 ಜಿಲ್ಲೆ. ಯಾವ್ಯಾವ ಜಿಲ್ಲೆ ಸರ್? ಬಾಗಲಕೋಟ್, ಬಿಜಾಪುರ್, ಗುಲ್ಬರ್ಗಾ, ಗದಗ್, ಬೆಳಗಾವ್, ಧಾರವಾಡ ಮತ್ತು ಬೀದರ್. 8 ಜಿಲ್ಲೆಯಲ್ಲಿ ನಮ್ಗೆ ಇರ್ತಕ್ಕಂಥ ಶಾಖೆಗಳು 27 ಶಾಖೆಗಳು. 27 ಶಾಖೆಗಳು ಲಾಭದಲ್ಲಿ ನಡೀತಾ ಇದ್ದಾವೆ. ಯಾವುದೇ ರೀತಿಯ ತೊಂದರೆ ಇಲ್ಲ. ಸಹಕಾರಿ ಕ್ಷೇತ್ರದಿಂದ ನಮ್ಮ ಬ್ಯಾಂಕಿನಿಂದ ಸಿಗಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಸಹ ನಮ್ಮ ನ್ಯಾಷನಲ್ ಬ್ಯಾಂಕ್ಸ್, ಕಮರ್ಷಿಯಲ್ ಬ್ಯಾಂಕ್, ರಾಷ್ಟ್ರೀಕೃತ ಬ್ಯಾಂಕ್ಗಳು ಏನಿದಾವಲ್ಲಿ ಅದಕ್ಕೆ ಸಮಾನವಾಗಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ. ಅನಂತರ ಇರ್ತಕ್ಕಂಥ ತಾಂತ್ರಿಕ ಇದನ್ನ ಅಳವಡಿಸಿಕೊಂಡು ನಾವು ಕೆಲಸ ಮಾಡ್ತಾ ಇದ್ವಿ. ಎಲ್ಲ ಡಿಜಿಟಲ್, ಎಲ್ಲ ಕಾಂಪ್ಯೂಟರೈಸ್ಡ್, ಎಲ್ಲ ಇರ್ತಕ್ಕಂಥ ಬೇರೆ ಬೇರೆ ಬ್ಯಾಂಕ್ಗಳು ಏನಿದಾವಲ್ಲ, ರಾಷ್ಟ್ರೀಕೃತ ಬ್ಯಾಂಕ್ಗಳು, ಅದಕ್ಕೆ ಸಮಾನವಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಹೀಗಾಗಿ ಏನಾಯ್ತು, ಯಾವುದೇ ರೀತಿಯಿಂದನೂ ಸಹ ನಮ್ಮ ಬ್ಯಾಂಕಿನಿಂದ ಸಿಗಬೇಕಾದ ಸವಲತ್ತುಗಳನ್ನು ತಕ್ಷಣ ಸಿಗ್ತವೆ. ಸಿವಿಲ್ ಸ್ಕೋರ್ ಚೆಕಿಂಗ್ ಆಗುತ್ತಾ ಸರ್? ಹೌದೌದು. 3 ಸೆಂಟರ್ಸ್ ಇದಾವೆ. 3 ಸೆಂಟರ್ಸ್ ಇಂದ ಮಾಡ್ತಾ ಇದ್ದೀವಿ. ಹೆಡ್ ಬ್ರಾಂಚ್ ಇದು ನಾವು ಹೆಡ್ ಬ್ರಾಂಚ್ ನಾವು. ಅದಕ್ಕೆ ನೀವು ಮುಖ್ಯಸ್ಥರು? ಹೌದು, ಹೆಡ್ ಬ್ರಾಂಚ್ ಮುಖ್ಯಸ್ಥರು. ಮತ್ತು ಇದು ಆದರೂ ಅಲಾಟ್ಮೆಂಟ್ ಆಗಿದ್ದು ನಾನು ಬಾಗಲಕೋಟೆ ಟೌನ್ ಡೆವಲಪ್ಮೆಂಟ್ ಅಥಾರಿಟಿ ನಾನು ಚೇರ್ಮನ್ ಇದ್ದಾಗ 1998-99 ಮಾಡಿದ್ವಿ ಇದು. ಥ್ಯಾಂಕ್ ಯು ಸರ್, ತುಂಬಾ ಧನ್ಯವಾದಗಳು. ಇಷ್ಟೊತ್ತಿನವರೆಗೆ ನ್ಯೂಸ್ ಆಫ್ 43 ಸರ್ ತಮಗೂ ತಮ್ಮ ಪರಿಚಯ ಕೊಟ್ಟು ನನಗೂ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟು ಸಾರ್ವಜನಿಕ ತಿಳುವಳಿಕೆ ಮಾಡಿದ್ದೀನಿ. ನಾನು ಯಾವ ರೀತಿ ಕೆಲಸ ಮಾಡಿದ್ದೀನಿ, ಯಾವ ರೀತಿ ಬೆಳೆದು ಬಂದಿದ್ದೀನಿ, ನಡೆದು ಬಂದ ದಾರಿ ಯಾವ ರೀತಿ ಅನ್ನುವಂಥದ್ದು ತಾವು ಜನರಿಗೆ ತೋರಿಸಿಕೊಟ್ಟಿದ್ದೀರಿ. ತಮಗೂ ಅಭಿನಂದನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆದರೆ ಕೊನೆಯದಾಗಿ ಒಂದು ವೈಯಕ್ತಿಕವಾಗಿ ಒಂದು ವಿಷಯ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಭಗವಂತ, ನೀವು ನಂಬಿರ್ತಕ್ಕಂಥ ಅಣ್ಣ ಬಸವಣ್ಣವರವರ ತತ್ವ ಸಿದ್ಧಾಂತ ಮತ್ತು ಸಂವಿಧಾನ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಮಾನವ ರೂಪ ತಿಳಿಸ್ಕೊಟ್ಟಿರ್ತಕ್ಕಂಥ ಬುದ್ಧ ಬಸವ, ಇವೆಲ್ಲ ವಿಷಯದಲ್ಲಿ ಆದಷ್ಟು ಬೇಗ ನಿರಾಸೆ ಅವರಿಗೆ ಕಣ್ಣೀರನ್ನು ಒರೆಸಿ ಮತ್ತು ನಗುವಿನ ಮತ್ತು ಖುಷಿಯ ಕಣ್ಣೀರನ್ನು ತರುವಂಥ ಕೆಲಸ ಪ್ರಕಾಶ್ ತಪ್ಶೆಟ್ಟಿ ಅವರು ಮಾಡಲಿ ಅಂತ ಹೇಳುತ್ತಾ, ಮತ್ತೆ ಮುಂದೆ ಕೂಡ ಒಂದು ಅವಕಾಶ ಲೋಕಸಭೆಗೆ ಆಗಿರಲಿ ಅಥವಾ
ವಿಧಾನಸಭೆಗಾಗಿರ್ಲಿ ಅಥವಾ ವಿಧಾನ ಪರಿಷತ್ತಿಗಾಗಿರ್ಲಿ ಇಂಥ ಧ್ವನಿಯನ್ನ ಕರೆದುಕೊಂಡು ಹೋಗಿ ಅಲ್ಲಿ ಟೇಬಲ್ ಬಡದು ಆ ಜಿಲ್ಲೆಗೆ ಅನ್ಯಾಯ ಒಳಗಾಗಿರ್ತಕ್ಕಂಥವ್ರಿಗೆ ಅವಕಾಶ ಸಿಗ್ಲಿ ಅಂತ ಹೇಳ್ತಾ ಸಂದರ್ಶನ ಮುಗಿಸ್ತಾರೆ. ನಮಸ್ತೆ. ಜೈ ಹಿಂದ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.